Yes, good evening. Again, I come back. ಬಟ್ ಇವತ್ತು ಒಂದು ಸ್ಪೆಷಲ್ ರೀತಿಯಲ್ಲೇ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಆ್ಯಂಡ್ ವಿತ್ ಅ ವೆರಿ ಗುಡ್ PPT ಆಸ್ ವೆಲ್ ಆಸ್ ಎಕ್ಸ್ಪ್ಲನೇಷನ್. ಸೊ ಅದು ಏನು ಅಂತಾನೆ ನಿಮಗೂ ಒಂದು ಕುತೂಹಲ ಇರುತ್ತೆ. ಸೊ ಇಲ್ಲಿವರೆಗೂ ಬರೀ ನಾವು ಒಂದು ಚಾಪ್ಟರ್ನ ತಗೊಂಡು ಅಥವಾ ಡಿಫ್ರೆಂಟ್ ಚಾಪ್ಟರ್ಸ್ಗಳನ್ನ ತಗೊಂಡು 3 ಮಾರ್ಕ್ಸ್ 5 ಮಾರ್ಕ್ಸ್ ಕ್ವಶನ್ಸ್ ಅಂತ ಮಾಡ್ಕೊಂಡ್ ಬರ್ತಾ ಇದ್ವಿ. ಆದರೆ ಇನ್ನೂ ಒಂದು ಸ್ವಲ್ಪ ಈಸಿ ಮಾಡ್ಕೊಡೋಣ ನಿಮಗೆ ಅಂತ ಹೇಳ್ಬಿಟ್ಟು ನಮ್ಮ ಬೋರ್ಡಿಂದ ಅಂದರೆ PU ಬೋರ್ಡಿಂದ ಏನು ಬಯೋ ಮಾಡೆಲ್ ಪೇಪರ್ಸ್ಗಳನ್ನ, ಯಾಕೆಂದ್ರೆ ತುಂಬಾ ಕ್ವಶನ್ಸ್ ವಿ ಆರ್ ಗೋಯಿಂಗ್ ಟು ಗೆಟ್. ಏನು ಅಂತ ಅಂದ್ರೆ ಸರ್ ಒಂದಿನ ಇದೆ, ಇನ್ನೂ ನಮಗೆ ಸಿಂಪಲ್ ಆಗಿ ನಾವು ಅದನ್ನ ಓದ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಒಂದಷ್ಟು ಕ್ವಶನ್ಸ್ ಗಳು ಬರ್ತಾ ಇತ್ತು. ಸೊ ಆ ಕ್ವಶನ್ಸ್ಗೆಲ್ಲ ದಿಸ್ ಇಸ್ ವಾಟ್ ಯುವರ್ ಆನ್ಸರ್. ಯಾಕೆ ಅಂದ್ರೆ ಮ್ಯಾಕ್ಸಿಮಮ್ ನಿಮ್ಗೆ ನೋಡಿದಿರಾ ಇಲ್ಲಿವರೆಗೂ ಆಲ್ಮೋಸ್ಟ್ 4 ಪೇಪರ್ಸ್ ಬರೆದ್ರಿ, ಇಂಗ್ಲಿಷ್, ಕನ್ನಡ ಅಂಡ್ ಫಿಸಿಕ್ಸ್ ಆಸ್ ವೆಲ್ ಆಸ್ ಕೆಮಿಸ್ಟ್ರಿ. ಎಲ್ಲೋ ಒಂದ್ ಕಡೆ ನಮ್ಗೆ ರಿಪೀಟ್ ಬರ್ತಾ ಇರೋ ಸ್ಟೇಟ್ಮೆಂಟ್ ಏನು ಅಂತ ಅಂದ್ರೆ, ಸೊ ಮಾಡೆಲ್ ಪೇಪರ್ಸ್ ಗಳಿಂದಾನೆ ಮಿನಿಮಮ್ ಅಂದ್ರೂ 25 ಮಾರ್ಕ್ಸ್ ಬರ್ತಾ ಇದೆ, ಮ್ಯಾಕ್ಸಿಮಮ್ 50 ಮಾರ್ಕ್ಸ್ ವರೆಗೂ ಮಾಡೆಲ್ ಪೇಪರ್ಸ್ ಗಳಿಂದಾನೆ ಕೊಟ್ಟಿದ್ದಾರೆ. ಓಕೆ, ಸೊ ಎಕ್ಸೆಪ್ಟ್ MCQs ಆಸ್ ವೆಲ್ ಆಸ್ ದ ಫಿಲ್ ಇನ್ ದ ಬ್ಲಾಂಕ್ಸ್ ಬಿಟ್ಟು ಕ್ವಶನ್ ಆನ್ಸರ್ಸ್ ಎಲ್ಲ ಬರೀ ಅದರಿಂದನೇ ಜಾಸ್ತಿ ಬರ್ತಾ ಇದೆ ಅನ್ನೋದು ಒಂದು ಸ್ಟೇಟ್ಮೆಂಟ್ಗಳು ನಮ್ಗೆ ಎಲ್ಲಾ ಮಕ್ಕಳಿಂದಾನು ಬರ್ತಾ ಇದೆ. ಸೊ ಅದರಿಂದ ಇದು ಒಂದು ವಿಡಿಯೋ ಮಾಡಿ ನಿಮ್ಗೆ ಇನ್ನೂ ಸಿಂಪಲ್ ಓದ್ಲಿಕ್ಕೆ ಈಸಿ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು, ಸೊ ಇನ್ಸ್ಟೆಡ್ ಆಫ್ ದಟ್ ನೀವು ಮಾಡೆಲ್ ಪೇಪರ್ಸ್ಗಳನ್ನ ಒಂದೊಂದೇ ಪೇಪರ್ನ ಕಂಪ್ಲೀಟ್ ಆಗಿ ಕೂತ್ಕೊಂಡು ಇಂಡಿವಿಜುವಲ್ ಆಗಿ ಓದೋದ್ರ ಬದಲು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಒನ್ ಸ್ಟ್ರೆಚ್ ಅಲ್ಲಿ, ಇನ್ ದ ಸೆನ್ಸ್ 2 marks all the 3 papers together 2 marks one kade ide, all the 3 papers together 3 marks one kade ide, and all the 5 marks in one side al ide, and after that last is fill in the blanks. But fill in the blanks not sure, so ade fill in the blanks irutte anta ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮೋಸ್ಟ್ ಪ್ರಾಬ್ಲಿ 15 fill in the blanks ಅಂದ್ರೆ 3 ಪೇಪರ್ ಇಂದ ಸೇರಿ ಏನು 15 ಕ್ವಶನ್ಸ್ ಇದೆ, 15ರಲ್ಲಿ ಮೇ ಬಿ ಒಂದು ಕ್ವಶನ್ ಏನಾದ್ರೂ ರಿಪೀಟ್ ಆಗಿರಬಹುದು. ಬಟ್ ಐ ಕಾಂಟ್ ಏಬಲ್ ಟು ಗಿವ್ ದ ಕನ್ಫರ್ಮೇಶನ್ ಆರ್ ಗ್ಯಾರಂಟಿ ಫಾರ್ fill in the blanks as well as the MCQs. But other than that question answers ಗಳಲ್ಲಿ, so maximum most probably in your bio paper you are going to get the repetition questions ಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ನನ್ನ ಒಂದು ಭರವಸೆ ಕೂಡ ಇದೆ. ಅದೇ ಹೋಪ್ಸ್ ನೀವು ಇಟ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ನಿಮ್ಗೆ ಆಲ್ರೆಡಿ ಮೈಂಡ್ ಸೆಟ್ ಫಿಕ್ಸ್ ಆಗ್ಬಿಡಿದೆ, ಬಯೋ ತೀರಾ ಕಂಪ್ಲೀಟ್ ಆಗಿ ಓದಿಲ್ಲ ಅಂದ್ರೆ ಮಾಡೆಲ್ ಪೇಪರ್ಸ್ ಓದೋಣಪ್ಪ ಸಾಕು, ಬಿಕಾಸ್ ಮಾಡೆಲ್ ಪೇಪರ್ಸ್ ಇಂದ ಮಿನಿಮಮ್ ಅಟ್ಲೀಸ್ಟ್ ಪಾಸ್ ಆದ್ರೂ ಆಗ್ಬಹುದು, 30-40 ಮಾರ್ಕ್ಸ್ ಸ್ಕೋರ್ ಮಾಡಬಹುದು ಅನ್ನೋದಿದೆ. ಸೊ ಎಲ್ಲರಿಗೂ ದಿಸ್ ಇಸ್ ಒನ್ ಆಫ್ ದ ವೆರಿ ಬೆಸ್ಟ್ ಅಂಡ್ ಹೆಲ್ಪ್ಫುಲ್ ವಿಡಿಯೋ ಅಂತಾನೆ ಹೇಳ್ಬೋದು ಇದು. ದಟ್ ಇಸ್ ವಾಟ್ ದ ಮಾಡೆಲ್ ಪೇಪರ್ಸ್. ಸೊ ಇಲ್ಲಿ ಇವತ್ತು ಮಾಡೆಲ್ ಪೇಪರ್ 1, 2 as well as 3 ಅಷ್ಟುದು ಸೇರಿ ಕಂಪ್ಲೀಟ್ ಕ್ವಶನ್ಸ್ ಗಳಿದೆ. ಲೆಟ್ಸ್ ಸಿ ಒನ್ ಬೈ ಒನ್ ನೋಡೋಣ ಏನೇನಂತ. ಫಸ್ಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ 2 ಮಾರ್ಕ್ಸ್ ಕ್ವಶನ್ ಅನ್ನ ನೋಡ್ತಾ ಹೋಗೋಣ. ಸೊ ಮೆನಿ ಟೈಮ್ಸ್ ನಾನು ಹಿಂದೆ ಕ್ಲಾಸ್ಗಳು ಮಾಡಬೇಕಾದ್ರೂ ನಿಮ್ಗೆ ತುಂಬಾ ಸರಿ ಹೇಳಿದ್ದೀನಿ, ಕೆಲವೊಂದು ಚಾಪ್ಟರ್ಸ್ ಗಳಲ್ಲಿ ಯಾವ ಕ್ವಶನ್ಸ್ ಗಳಲ್ಲಿ ಅಂದ್ರೆ ಯಾವ ಡಯಾಗ್ರಾಮ್ಸ್ ಗಳಲ್ಲಿ 4 ಲೇಬಲಿಂಗ್ಸ್ ಇರುತ್ತೋ, 4 ಲೇಬಲಿಂಗ್ ಅಂತ ಏನ್ ಹೇಳ್ತೀವೋ ಆ 4 ಲೇಬಲ್ ಇದೆ ಅಂದ್ರೆ ಇಟ್ ಈಸ್ ಅಂಡರ್ಸ್ಟುಡ್ ದಟ್ ಈಸ್ 2 ಮಾರ್ಕ್ಸ್ ಕ್ವಶನ್ ಅಂತ. ಅಂಡ್ ನೀವು ಆಲ್ಮೋಸ್ಟ್ ಅಬ್ಸರ್ವ್ ಮಾಡಿರ್ಬೋದು 3 ಮಾಡೆಲ್ ಪೇಪರ್ಸ್ ನ ನೋಡಿ. ಯಾಕಂದ್ರೆ ನಾವು ಒಂದ್ಸಲಿ ಬಯೋ ಫೋರಮ್ ಅಲ್ಲಿ ಮೀಟಿಂಗ್ ಕರೆದಾಗ ನಮ್ಗೊಂದು ಸ್ಟೇಟ್ಮೆಂಟ್ ಹೇಳಿದ್ರು, ಸೊ ದಿಸ್ ಇಯರ್ ಆನ್ವರ್ಡ್ಸ್ ವಿ ಆರ್ ಗೋಯಿಂಗ್ ಟು ಪುಟ್ ಇನ್ ಆಲ್ ದ ಮೇನ್ one ಡಯಾಗ್ರಾಮ್ ಅಂತ ಹೇಳಿ. 2 ಮಾರ್ಕ್ಸ್ 1 ಡಯಾಗ್ರಾಮ್, 3 ಮಾರ್ಕ್ಸ್ ಕ್ವಶನ್ ಅಲ್ಲಿ 1 ಡಯಾಗ್ರಾಮ್ ಅಂಡ್ 5 ಮಾರ್ಕ್ಸ್ ಅಲ್ಲಿ 1 ಡಯಾಗ್ರಾಮ್. ಮೇ ಬಿ ನೀವು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಆ ಎಲ್ಲಾ ಪಾಯಿಂಟ್ಸ್ ಗಳನ್ನ ನೀಟಾಗಿ ನೀವು ಪಾಯಿಂಟ್ ಔಟ್ ಮಾಡಿ ನೋಡ್ತಾ ಹೋದ್ರೆ, ಸೊ ಎಲ್ಲಾ ಮೇನ್ ಅಲ್ಲೂ ಕೂಡ ಯು ಆರ್ ಗೋಯಿಂಗ್ ಟು ಗೆಟ್ 1 ಡಯಾಗ್ರಾಮೆಟಿಕ್ ಕ್ವಶನ್. 2 ಮಾರ್ಕ್ಸ್ ಅಲ್ಲೂ ಇದೆ, 3 ಮಾರ್ಕ್ಸ್ ಅಲ್ಲೂ ಇದೆ ಅಂಡ್ 5 ಮಾರ್ಕ್ಸ್ ಅಲ್ಲೂ ಇದೆ. ಅಂಡ್ ಮೋಸ್ಟ್ ಆಫ್ ದ ಕ್ವಶನ್ಸ್ ನಿಮ್ಗೆ 3 ಪೇಪರ್ಸ್ ಅಲ್ಲಿ ಎಷ್ಟೋ ಕ್ವಶನ್ಸ್ ಗಳು 3 ಪೇಪರ್ ಅಲ್ಲೇ ರಿಪೀಟ್ ಆಗಿದಾವೆ. ಸೊ ಆಬ್ವಿಯಸ್ಲಿ ಅಂತ ಕ್ವಶನ್ಸ್ ಗಳನ್ನ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಇನ್ ದ ದಿಸ್ ಇಯರ್ ಪೇಪರ್ ಆಲ್ಸೋ. ಅಂಡ್ ನಾನು ಒಂದು ಕ್ವಶನ್ಸ್ ಕೂಡ ಮಾಡಿದೆ ನಿಮ್ಗೆ, ಮೆಂಡೆಲ್ಸ್ ಲಾಸ್ ಅಂತ ಹೇಳಿ. ಆ 3 ಕ್ವಶನ್ ಕೂಡ ಈ ಒಂದು ನಾವು ಮಾಡೆಲ್ ಪೇಪರ್ಸ್ ಅಲ್ಲಿ ನೋಡಬಹುದು. ಅಂಡ್ 3 ಡಯಾಗ್ರಾಮ್ ಹೇಳಿದ್ದೆ, ಮೇಲ್ ರಿಪ್ರೊಡಕ್ಟಿವ್, ಫೀಮೇಲ್ ರಿಪ್ರೊಡಕ್ಟಿವ್ ಅಂಡ್ ಮೆಮರಿ ಗ್ಲ್ಯಾಂಡ್. ಇವನ್ ಆ 3 ಡಯಾಗ್ರಾಮ್ 3 ಮಾಡೆಲ್ ಪೇಪರ್ಸ್ ಅಲ್ಲಿ ಎಲ್ಲಾದ್ರಲ್ಲೂ ಒಂದೊಂದಿದೆ. ಅಲ್ಲಿಗೆ ಇಟ್ ಇಸ್ ಅಂಡರ್ಸ್ಟುಡ್ ಆ 3ಅಲ್ಲಿ ಒಂದಿರುತ್ತೆ ಅಂಡ್ ಮಾನೋ ಹೈಬ್ರಿಡ್, ಡಯಾಬ್ರಿಡ್, ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಲ್ಲಿ ಒಂದಿರುತ್ತೆ ಅಂತ. ಸೊ ಲೆಟ್ಸ್ ಸಿ ವಾಟ್ ಅಂಡ್ ಆಲ್ ದ 2 ಮಾರ್ಕ್ಸ್ ಕ್ವಶನ್. ಸಮ್ ಟೈಮ್ ನಾವು 2 ಮಾರ್ಕ್ಸ್ ಕ್ವಶನ್ 100% ಇವೇ ಕೊಡ್ತಾರೆ ಅಂತ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಟೆಕ್ಸ್ಟ್ ಬುಕ್ ನ ನೀಟಾಗಿ ನೀವು ಓದಿರ್ಲೇಬೇಕು. ಸೊ 1 ಮಾರ್ಕ್ಸ್ 2 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಹೆಂಗ್ ಕೇಳ್ತಾರೆ ಅಂದ್ರೆ, ಓನ್ಲಿ ದೇ ಆರ್ ಗೋಯಿಂಗ್ ಟು ಸೆಲೆಕ್ಟ್ ದ 2 ವರ್ಡ್ಸ್ ಇರುವಂತ ಸ್ಟೇಟ್ಮೆಂಟ್ಸ್ ಗಳನ್ನ ಅಥವಾ ಆ ತರದವನ್ನ ಸೆಲೆಕ್ಟ್ ಮಾಡ್ಕೊಂಡು ಕ್ವಶನ್ಸ್ ಗಳನ್ನ ಫ್ರೇಮ್ ಮಾಡ್ತಾ ಹೋಗ್ತಾರೆ. ಸೊ ದ ಫಸ್ಟ್ ಒನ್, ಸಿ ಹಿಯರ್, ದ ಫಸ್ಟ್ ದೇ ಆರ್ ಗೋಯಿಂಗ್ ಟು ಆಸ್ಕ್ ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ದ
mature two-celled pollen grain anta. So because the first chapter ಅಲ್ಲಿ sexual reproduction in flowering plants ಅಲ್ಲಿ almost except anatrophis, ovule ಮತ್ತೆ embryo sac, tapetum ಅಂತ ಎಲ್ಲ ಏನ್ ಬರುತ್ತೆ ಅವು ಬಿಟ್ಟು ಕೆಲವೊಂದು ಡಯಾಗ್ರಾಮ್ಸ್ 2 ಮಾರ್ಕ್ಸ್ ಗೆ ಅಂತ ಒಂದಷ್ಟು ಡಯಾಗ್ರಾಮ್ ಸೀಮಿತವಾಗಿದೆ. ಸೊ ಅಂತದ್ರಲ್ಲಿ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಡಯಾಗ್ರಾಮ್ ಅಂತ ಹೇಳ್ಬೋದು, ಮೆಚ್ಯೂರ್ ಟೂ ಸೆಲ್ಡ್ ಪೋಲನ್ ಗ್ರೇನ್ ಅಂತ ಹೇಳಿ. ಸೊ ದಟ್ ಇಸ್ ದ ಫಸ್ಟ್ ಕ್ವಶನ್ ದೇ ಆರ್ ಗೋಯಿಂಗ್ ಟು ಆಸ್ಕ್ ಇನ್ ದ ಫಸ್ಟ್ ಮಾಡೆಲ್ ಪೇಪರ್. ಅಂಡ್ ದ ಸೆಕೆಂಡ್ ಒನ್, so mention any four assisted reproductive technology, that is we call them it as an ART ಅಂತ ಹೇಳಿದ್ವಿ. ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ reproductive health ಮಾಡಬೇಕಾದ್ರೂ ನಿಮಗೆ ಈ ಕ್ವಶನ್ ನ ಪರ್ಟಿಕ್ಯುಲರ್ ಆಗಿ ಹೇಳಿದ್ದೆ. ಸೊ ಈ ಕ್ವಶನ್ ಕಂಪಲ್ಸರಿ ಯಾವುದೋ ಒಂದು ಮೇನ್ ಅಲ್ಲಿ ಇದ್ದೇ ಇರುತ್ತೆ ಅಂತ. ಸಿ ಹಿಯರ್ ಕ್ಯಾನ್ ಬಿ ಅಡ್ವೈಸ್ ಟು ಕಪಲ್ಸ್ ವಿತ್ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್ ಅಂತ ಹೇಳಿ. ಸೊ ಟೋಟಲ್ ನಮ್ಗೆ ಅಲ್ಲಿ 7 ಇದೆ ಆ ಮೆಥಡ್ಸ್ ಗಳು. ನೀವು 2 ಮಾರ್ಕ್ಸ್ ಕೇಳಿರೋದ್ರಿಂದ ಎನಿ 4 ಮೆನ್ಷನ್ ಮಾಡಿದ್ರೆ ಸಾಕು. ಬಿಕಾಸ್ ಅಲ್ಲಿ ಮಾಡೆಲ್ ಪೇಪರ್ ಅಲ್ಲೂ ಕೊಟ್ಟಿದ್ದಾರೆ ಮೆನ್ಷನ್ ಎನಿ 4 ಅಂತ, ಒಂದೊಂದಕ್ಕೆ ಹಾಫ್ ಮಾರ್ಕ್ಸ್ ಇರುತ್ತೆ. ಸಮ್ಟೈಮ್ಸ್ ನೀವಿಲ್ಲೇನಾದ್ರೂ ಯು ಫರ್ಗೆಟ್ ದ, ಫಾರ್ ಎಕ್ಸಾಂಪಲ್ IVF ಅಂತ ಬರೀತೀರಾ, ನಿಮ್ಗೆ ಸ್ಪೆಲ್ಲಿಂಗ್ಸ್ ಮರ್ತೋಗ್ಬಿಡತ್ತೆ ಅಥವಾ ಅಬ್ರಿವೇಷನ್ ಮಾಡ್ಲಿಕ್ಕೆ ಮರ್ತೋಗಿರತ್ತೆ. ಸೊ ಅಟ್ ಲೀಸ್ಟ್ ಈ ನೇಮ್ಸ್ ಗಳನ್ನ, ಈ ವರ್ಡ್ಸ್ ಗಳನ್ನ ಲೆಟರ್ಸ್ ಗಳನ್ನ ಬರೆದ್ರು ಕೂಡ ಯು ಆರ್ ಗೋಯಿಂಗ್ ಟು ಗೆಟ್ ದ 2 ಮಾರ್ಕ್ಸ್. ಸೊ IVF ಆದ್ರೂ ಬರಿಬಹುದು, ICSI ಆದ್ರೂ ಬರಿಬಹುದು, ಜಿಫ್ಟ್ ಆದ್ರೂ ಬರಿಬಹುದು, ಗಿಫ್ಟ್ ಆದ್ರೂ ಬರಿಬಹುದು. ಎನಿ 7 ಅಲ್ಲಿ ಯಾವ್ದಾದ್ರು ಒಂದು 4 ನೀವು ಮೆನ್ಷನ್ ಮಾಡ್ಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್ ಒನ್ ಇಟ್ ಇಸ್ recombinants obtained in both Mendelian and Morgan experiment had the process involved or different compound. And ಈ ಚಾಪ್ಟರ್ ಇಂದ ನಿಮ್ಗೆ 2 ಮಾರ್ಕ್ಸ್, 3 ಮಾರ್ಕ್ಸ್, 5 ಮಾರ್ಕ್ಸ್ ಎಲ್ಲಾ ಮೇನಲ್ಲೂ ಒಂದೊಂದು ಕ್ವಶನ್ ಇದ್ದೇ ಇರುತ್ತೆ. ಬಿಕಾಸ್ ಇಟ್ ಇಸ್ ಅ ಬ್ಲೂ ಪ್ರಿಂಟ್ ಪ್ರಕಾರ ದ ಚಾಪ್ಟರ್ 12 ಮಾರ್ಕ್ಸ್ ಇರೋದ್ರಿಂದ. ಸೊ ದಿಸ್ ಇಸ್ ವಾಟ್ ದ ಕ್ವಶನ್. ನೋಡಿ ಇಲ್ಲಿ ಯಾವ ತರ ಡೈರೆಕ್ಟ್ ಆಗಿ ಕೇಳಿದ್ರೆ ಇಂಡೈರೆಕ್ಟ್ ಆಗಿ ಕೇಳಿದಾರೆ ಅಂತ. ಸೊ ಈ ತರ ಕೊಟ್ಟಾಗ ನೀವು ಅದನ್ನ ಬಿಟ್ಟು ಬಿಡ್ತೀರಾ, ಏನೇನೋ ಬರ್ದಿರ್ತೀರಾ. ಸೊ ಹಿಯರ್ ಬಿಕಾಸ್ ವಿ ಆಲ್ರೆಡಿ ನೋ ದಟ್ ಮೆಂಡಿಲಿಯನ್ ಏನ್ ಮಾಡಿದ್ರು ಅದೇ ಎಕ್ಸಾಂಪಲ್ಸ್ ಗಳನ್ನ, ಅದೇ ಒಂದು ಫಾಲೋಸ್ ನ ಮಾಡಿದ್ದು ಈ ಮಾರ್ಗನ್ ಎಕ್ಸ್ಪೆರಿಮೆಂಟ್. ಬಿಕಾಸ್ ಮಾರ್ಗನ್ ಎಕ್ಸ್ಪೆರಿಮೆಂಟ್ ಅಂತ ಅಂದ್ರೆ TH ಮಾರ್ಗನ್ ಅಂತ ಹೇಳಿದೇವಿ. ಸೊ ಹಿ ಜಸ್ಟ್ ಟೇಕನ್ ಒನ್ ದಟ್ ಈಸ್ ಆರ್ಗಾನಿಸಮ್. It is called them as Cinderella of the genetics ಅಂತ ಕೂಡ ಕರೀತಾರೆ, Drosophila melanogaster. And Mendel ಮಾಡಿದಂತ ಎಕ್ಸ್ಪೆರಿಮೆಂಟ್ ಬಂದು pea plant. It is called them as Pisum sativum. See here, so both of them comparison ಮಾಡಿದಾಗ, so that is different patterns ಗಳನ್ನ ನೋಡ್ತಾ ಹೋಗ್ತೀವಿ, chromosome pattern ಗಳನ್ನ. That is what in Mendel's dihybrid cross with pea plants, the genes for the traits he studied were located on different chromosomes, are far apart on the same chromosome. The generation of recombinants is primarily due to the independent of chromosomes during the meiosis ಅಂತ ಹೇಳ್ತಾರೆ. ಓಕೆ, ಸೊ ದಟ್ ಇಸ್ ವಾಟ್ 2 ಮಾರ್ಕ್ಸ್ ಎಷ್ಟು ಬೇಕೋ ಅಷ್ಟು ಪಾಯಿಂಟ್ಸ್ ಅನ್ನ ಬರಿತಾ ಹೋಗ್ಬೇಕಾಗತ್ತೆ. ನೆಕ್ಸ್ಟ್ ಇದು ಬಂದು ನಿಮ್ಗೆ DNA ಅಲ್ಲಿ ಬರುತ್ತೆ, ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಅಲ್ಲಿ ಬರುವಂತ ಕಾನ್ಸೆಪ್ಟ್ ಇದು. 2 ಮಾರ್ಕ್ಸ್. ಯಾಕಂದ್ರೆ DNA ನಲ್ಲಿ ಅಲ್ಲಿ ಸ್ಟೆಪ್ಸ್ ಗಳನ್ನಾದ್ರೂ ಕೇಳ್ಬೋದು ಅಥವಾ ಯಾವ್ದಾವ್ದು ಮೆಥಡ್ ಗಳನ್ನ ಫಾಲೋ ಮಾಡಿದ್ರು ಅಂತ. ಸೊ ನೇಮ್ ಅಂತ ಕೇಳಿದ್ರೆ ಯು ಡೋಂಟ್ ವಾಂಟ್ ಟು ಎಕ್ಸ್ಪ್ಲೈನ್, ದೋಸ್ 2 ನೇಮ್ಸ್ ಆರ್ ಎಕ್ಸ್ಪ್ರೆಸ್ಡ್ ಸೀಕ್ವೆನ್ಸ್ ಸ್ಟಾಟ್ಸ್ ಅಂಡ್ ಸೀಕ್ವೆನ್ಸ್ ಅನೋಟೇಷನ್ಸ್ ಅಂತ ಹೇಳಿ ಬರಿಬೇಕಾಗತ್ತೆ. ನೆಕ್ಸ್ಟ್ ಎವಲ್ಯೂಷನ್ ಬಂದ್ರೆ, ನೇಮ್ ದ ಎವಲ್ಯೂಷನ್ ಆಫ್ ಎನಿ 2 plant forms through geological periods from tracheophyte ancestors. So here the names of the plants such as Zosterophyllum, herbaceous lycopods, arborescent lycopods. ಆಲ್ಮೋಸ್ಟ್ ನಾವು ಚಾಪ್ಟರ್ ಮಾಡ್ಬೇಕಾದ್ರೆ ಇಷ್ಟು ಇದನ್ನೆಲ್ಲ ನಾವು ರೆಪ್ರೆಸೆಂಟ್ ಮಾಡಿದ್ರೆ ಹೇಗೆ ಯಾಕೆ ಚಾಪ್ಟರ್ ಗಳನ್ನ ಓದಬೇಕು ಅನ್ನೋದು ಅಂದ್ರೆ ಬಿಕಾಸ್ ಆಫ್ ದಿಸ್ ರೀಸನ್. ಎಷ್ಟೋ ಬರುತ್ತೆ, ಮೆಲೈಡೋಗೈನಿಕ್ ಇನ್ಕಾಗ್ನಿಟಿ ಅಂತ ಬರುತ್ತೆ, ಡ್ರಾಸೋಫಿಲಾ ಬರುತ್ತೆ, ಸ್ಪೈಸಮ್ ಸಟೈವಮ್ ಬರುತ್ತೆ. ಮೆನಿ ಆಫ್ ದ ನೇಮ್ಸ್ ಲೈಕ್ ಇನ್ ಎವಲ್ಯೂಷನ್ ಅಲ್ಲಂತೂ ಕೆಲವೊಂದಷ್ಟು ಹೋಮೋಲೋಗಸ್ ಅನಲಾಗಸ್ ಗಳ ಎಕ್ಸಾಂಪಲ್ಸ್ ಗಳನ್ನ ಕೊಡ್ತಾರೆ. ಆ ಎಕ್ಸಾಂಪಲ್ಸ್ ಗಳ ಮೇಲೆ ದೇ ಆರ್ ಗೋಯಿಂಗ್ ಟು ಫ್ರೇಮ್ ದ 2 ಮಾರ್ಕ್ಸ್ ಕ್ವಶನ್ ಅದೇ ವೇನಲ್ಲಿ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಕ್ವಶನ್ ದೇ ಆರ್ ಗೋಯಿಂಗ್ ಟು ಆಸ್ಕ್. ದಟ್ ಇಸ್ ಕಂಪ್ಲೀಟ್ ಬಯಾಲಜಿಕಲ್ ಎವಲ್ಯೂಷನ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಕ್ವಶನ್ ಅನ್ನ ತೆಗ್ದಿ ಈ ತರ ಒಂದು ಫ್ರೇಮ್ ಮಾಡಿದ್ದಾರೆ. ಅಂಡ್ ಇನ್ನ ನೆಕ್ಸ್ಟ್ ಸೀವೇಜ್ ಟ್ರೀಟ್ಮೆಂಟ್ ವಾಟರ್ ಅಂತ ಬಂದ್ರೆ ದೇ ಆರ್ ಗೋಯಿಂಗ್ ಟು, ನಾನು ಆ ಪಾಠ ಮಾಡ್ಬೇಕಾದ್ರೂ ಹೇಳಿದ್ದೆ, ದೇ ಆರ್ ಗೋಯಿಂಗ್ ಟು ಆಸ್ಕ್ ಪ್ರೈಮರಿ. ಯಾಕಂದ್ರೆ ಅದ್ರಲ್ಲಿ 5 ಮಾರ್ಕ್ಸ್ ಕ್ವಶನ್ ಯಾವುದು ಇಲ್ಲ, ಅಲ್ಲಿ ಕೇಳಿದ್ರೆ 2-3 ಮಾರ್ಕ್ಸ್ ಗಳಿಗೆ ಕೇಳಬೇಕು ಅಂತ ಹೇಳಿ. ಸೊ ಪ್ರೈಮರಿ ಸೀವೇಜ್ ಆಫ್ ಟ್ರೀಟ್ಮೆಂಟ್ ಅಂದಾಗ ಯು ನೀಡ್ ಟು ರೆಪ್ರೆಸೆಂಟ್ ಸೀಕ್ವೆನ್ಸ್, ದಟ್ ಇಸ್ ಫಿಲ್ಟ್ರೇಷನ್ ಆಸ್ ವೆಲ್ ಆಸ್ ದ ಅನದರ್ ಒನ್ ಇಸ್ ಸೆಡಿಮೆಂಟೇಷನ್ ಅಂತ ಹೇಳಿ ಆ ಪಾಯಿಂಟ್ಸ್ ಗಳನ್ನ ಇಲ್ಲಿ ನೋಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ಅಂಡ್ ಮೋರ್ ಓವರ್ ಇಲ್ಲಿ ನೋಡಿ, ಇಲ್ಲಿ ಡಿಸ್ಕ್ರೈಬ್ ಅಂತ ಕೇಳಿದ್ರೆ ಅವಾಗ ನೀವು ಕಂಪ್ಲೀಟ್ ಆಗಿ ಬರೀಬೇಕು. ಸಪೋಸ್ ಇಲ್ಲಿ ಏನಾದ್ರೂ ಬರೀ ಮೆನ್ಷನ್ ಅಂತ ಕೇಳಿದ್ರೆ ನೀವು ಬರೀ
ಸೀಕ್ವೆನ್ಸ್, ಫಿಲ್ಟ್ರೇಷನ್ ಅಂಡ್ ಸೆಡಿಮೆಂಟೇಷನ್ ಅಂತ ಬರೆದ್ರೆ ಸಾಕು. ಬಟ್ ಅವ್ರ ಕ್ವಶನ್ ಏನಂತ ಕೇಳಿದಾರೆ, ಡಿಸ್ಕ್ರೈಬ್ ಬ್ರೀಫ್ಲಿ ಅಂತ ಕೇಳಿದಾರೆ. ಅದನ್ನ ನೀವು ನೀಟಾಗಿ ಆ ಪ್ಯಾರಾಗ್ರಾಫ್ ಏನಿದೆ NCERT ಬುಕ್ ಅಲ್ಲಿ ಅಷ್ಟು ಬರಿಬೇಕಾಗತ್ತೆ. Okay, so next is, this is also one of the expected question. What is the differentiation between ex situ as well as the in situ? You need to write the what is the definition and what and all the examples. For example, ex situ, in situ anta bandaga national parks, biosphere reserves, wildlife sanctuaries anta karidivi. And when come to ex situ anta bandre, it is botanical gardens, zoos, orbitata, seed pollen banks, gene banks anta heli karidare. In in situ as well as ex situ anta andre inside as well as the outside ಅಂತ ಹೇಳುವಂತ ಒಂದು ಪರ್ಟಿಕ್ಯುಲರ್ ಮೀನಿಂಗ್ ಆಫ್ ದಟ್ ಇನ್ ಸಿಟು ಆಸ್ ವೆಲ್ ಆಸ್ ದ ಎಕ್ಸ್ ಸಿಟು ಕನ್ಸರ್ವೇಷನ್ ಅಂತ ಹೇಳೋದು. ಇದಿಷ್ಟು ಮಾಡೆಲ್ ಪೇಪರ್ 1 ನಲ್ಲಿ ಇರುವಂತ 2 ಮಾರ್ಕ್ಸ್ ಕ್ವಶನ್ಸ್ ಗಳು. ನೆಕ್ಸ್ಟ್ ಮಾಡೆಲ್ ಪೇಪರ್ 2 ಗೆ ಬಂದ್ರೆ ಅಗೈನ್ ದ ಫಸ್ಟ್ ಕ್ವಶನ್ ದೇ ಆರ್ ಗೋಯಿಂಗ್ ಟು ಆಸ್ಕ್ ಫ್ರಮ್ ದ ಸೇಮ್ ಚಾಪ್ಟರ್. ನೋಡಿ ಅಲ್ಲಿ ಡಯಾಗ್ರಾಮ್ ಕೇಳಿದ್ರು, ಇವಾಗ ದೇ ಆರ್ ಗೋಯಿಂಗ್ ಟು ask about the sporopollenin significance ಬರೀರಿ ಅಂತ ಕೇಳಿದಾರೆ. ಓಕೆ, ಸೊ ಫಸ್ಟ್ ಆಫ್ ಆಲ್ sporopollenin ಅಂತ ಎಲ್ಲಿ ಓದ್ತೀರಾ? ನಾಟ್ ಇನ್ ಅ ಮೆಗಾಸ್ಪೋರೋಜೆನಿಸಿಸ್, ಯು ಸ್ಟಡಿಡ್ ಇನ್ ದ ಮೈಕ್ರೋಸ್ಪೋರೋಜೆನಿಸಿಸ್ ಅಲ್ಲಿ ಓದುವಂತ ಒಂದು ಪರ್ಟಿಕ್ಯುಲರ್ ವರ್ಡ್ ಇದು sporopollenin ಅಂತ ಹೇಳುವಂತದ್ದು. ಸೊ ದಟ್ ಇಸ್ ವಾಟ್ ಇಟ್ ಇಸ್ ಒನ್ ಆಫ್ ದ ಆರ್ಗಾನಿಕ್ ಮೆಟೀರಿಯಲ್ and it can withstand high temperature and strong acid and alkali. No enzyme that degrades sporopollenin is so far known ಅಂತ ಹೇಳ್ತಾರೆ. and almost ನೀವು ಇಲ್ಲಿ ಪ್ರತಿ ಆನ್ಸರ್ಸ್ ಗಳನ್ನ ಪಾಯಿಂಟ್ಸ್ ಗಳನ್ನ ಬರ್ದಿರೋದು ನೋಡಿದ್ರೆ, ಅಬ್ಸರ್ವ್ ಮಾಡಿದ್ರೆ, ಇದು ಯಾವುದು ಹೊರಗಡೆ ಬುಕ್ಸ್ ಇಂದ ಮಾಡಿರುವಂತ ಪಾಯಿಂಟ್ಸ್ ಅಲ್ಲ. ನಿಮ್ಮ NCERT ಬುಕ್ ಅಲ್ಲಿ ಏನ್ ಸ್ಟೇಟ್ಮೆಂಟ್ಸ್ ಇದೆಯೋ ದ ಸೇಮ್ ಸ್ಟೇಟ್ಮೆಂಟ್ಸ್ ದೇ ಆರ್ ಗೋಯಿಂಗ್ ಟು ಆನ್ಸರ್ಡ್ ಹಿಯರ್. ಓಕೆ, ಸೊ ಅದರಿಂದ NCERT ಬುಕ್ ಗಳಲ್ಲಿ ಏನ್ ಪಾಯಿಂಟ್ಸ್ ಕೊಟ್ಟಿರ್ತಾರೋ ಅದೇ ಪಾಯಿಂಟ್ಸ್ ಗಳನ್ನ ನೀವು ಮೆನ್ಷನ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸಿ ಅಲ್ಲಿ ನಮ್ಗೆ ಮೆನ್ಷನ್ ದ assisted reproductive technology ಅಂತ ಕೇಳಿದ್ರು. ಸೆಕೆಂಡ್ ಕ್ವಶನ್ ಹಿಯರ್ ಆಲ್ಸೋ ದ ಸೇಮ್ ಚಾಪ್ಟರ್ ದ ಸೆಕೆಂಡ್ ಕ್ವಶನ್ ಇಸ್ ಇನ್ಫರ್ಟಿಲಿಟಿ ಆಗ್ಲಿಕ್ಕೆ ಕಾರಣ ಏನೇನು ಅಂತ ಕೇಳಿದ್ರು. ಒಂದು ಫಿಸಿಕಲ್, ಕಾನ್ಜಿನೆಂಟಲ್, ಡ್ರಗ್ಸು, ಇಮ್ಯುನೊಲಾಜಿಕಲ್, ಈವನ್ ಸೈಕೋಲಾಜಿಕಲ್. ಯು ಜಸ್ಟ್ ಕಂಪ್ಯಾರಿಸನ್ ಒನ್ ಆಲ್ಸೋ. ಅನದರ್ ಇನ್ನೊಂದು ಏನಂದ್ರೆ ನೋಡಿ, ಅಲ್ಲಿ ಫಸ್ಟ್ ಕ್ವಶನ್ ಕೂಡ ಫ್ಲವರಿಂಗ್ ಪ್ಲಾಂಟ್ಸ್, ಇಲ್ಲೂ ಫಸ್ಟ್ ಕ್ವಶನ್ ಕೂಡ ಫ್ಲವರಿಂಗ್ ಪ್ಲಾಂಟ್ಸ್. ಅಲ್ಲಿ ಸೆಕೆಂಡ್ ಕ್ವಶನ್ ಇಸ್ ರಿಪ್ರೊಡಕ್ಟಿವ್ ಹೆಲ್ತ್, ಇಲ್ಲಿ ಸೆಕೆಂಡ್ ಕ್ವಶನ್ ಇಸ್ ಆಲ್ಸೋ ರಿಪ್ರೊಡಕ್ಟಿವ್ ಹೆಲ್ತ್. ಓಕೆ, ಸೊ ಅದನ್ನು ಕೂಡ ನೀವು ಗಮನಿಸಬಹುದು. ಅಲ್ಲಿ ನಿಮ್ಗೊಂದು ಐಡಿಯಾ ಸಿಗುತ್ತೆ, ಸೊ ಯಾವ್ಯಾವ ಚಾಪ್ಟರ್ಸ್ ಗಳನ್ನ ಹೆಂಗೆ ಕವರ್ ಮಾಡ್ಕೋಬೇಕು ಅಂತ ಹೇಳಿ. ಸಿ ಅಲ್ಲೂ ಕೂಡ ದ ಥರ್ಡ್ ಕ್ವಶನ್ ಇಸ್ ಅಬೌಟ್ ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್ ಕೇಳಿದ್ರು. ರೀಕಾಂಬಿನೆಂಟ್ ಮತ್ತೆ ಮಾರ್ಗನ್ ಆಸ್ ವೆಲ್ ಆಸ್ Mendel anta. See, the third question here also in the second paper, differentiation between the linkage and the recombination. ಆಲ್ಮೋಸ್ಟ್ ಚಾಪ್ಟರ್ಸ್ ಗಳನ್ನ ನೀವು ಕ್ವಶನ್ಸ್ ಗಳನ್ನ ಓದ್ತಾ ಇದ್ರೆ ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಅದನ್ನು ಅಬ್ಸರ್ವ್ ಮಾಡ್ತಾ ಹೋಗ್ಬೇಕಾಗತ್ತೆ. ಯಾವ ಫಸ್ಟ್ ಪೇಪರ್ ಅಲ್ಲಿ ಯಾವ ಚಾಪ್ಟರ್ ಅಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ನ ಕೇಳ್ತಾ ಹೋಗಿದಾರೋ, ಇವನ್ ದ ಸೆಕೆಂಡ್ ಪೇಪರ್ ಆಲ್ಸೋ ದ ಸೇಮ್ ಚಾಪ್ಟರ್ಸ್ ಗಳಿಂದಾನೆ 2 ಮಾರ್ಕ್ಸ್ ಕ್ವಶನ್ಸ್ ನ ಕೇಳಿದ್ದಾರೆ. ಸೊ ಯು ಹ್ಯಾವ್ ಟು ಮೆನ್ಷನ್ ಹಿಯರ್. ಇದನ್ನ ಸಮ್ ಟೈಮ್ ನಿಮ್ಗೆ 1 ಮಾರ್ಕ್ಸ್ ಗೆ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲೂ ಕೇಳಬಹುದು ಅಥವಾ MCQs ಅಲ್ಲೂ ಕೇಳಬಹುದು. ಯು ಹ್ಯಾವ್ ಟು ರೆಪ್ರೆಸೆಂಟ್ ವಾಟ್ ಇಸ್ ದ ಡಿಫರೆನ್ಸಸ್ ಬಿಟ್ವೀನ್ ದ ಲಿಂಕೇಜ್ ಮತ್ತೆ ರೀಕಾಂಬಿನೇಷನ್ ಇರೋ ಡಿಫರೆನ್ಸಸ್ ನ ಬರೀತಾ ಹೋಗ್ಬೇಕಾಗತ್ತೆ. ಓಕೆ, ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಡಿಸ್ಕ್ರೈಬ್ ಎನಿ ಒನ್ ಬಿಕಾಸ್ ಆಲ್ರೆಡಿ ತುಂಬಾ ಸರಿ ಮಾಡೆಲ್ ಪೇಪರ್ಸ್ ನೀವು ಓದಿದ್ದೀರಾ. ಐ ಆಮ್ ಜಸ್ಟ್ ಏನೇನೆಲ್ಲ ಅಲ್ಲಿ ಟೆಕ್ನಿಕ್ಸ್ ಗಳನ್ನ ಬಳಸಿದರೆ ಆ ಪೇಪರ್ ಗಳನ್ನ ಮಾಡಬೇಕಾದ್ರೆ ಏನೇನೆಲ್ಲ ಸೇಮ್ ನೋಡಬಹುದು, ಡಿಫರೆಂಟ್ ಏನಿದೆ ಅನ್ನೋದನ್ನ ನಿಮ್ಗೆ ಪಾಯಿಂಟ್ ಔಟ್ ಮಾಡಿ ಹೇಳ್ತಾ ಹೋಗ್ತಾ ಇದೀನಿ ಇಲ್ಲಿ. ಅಂಡ್ ಸಿ ಆರ್ ಅಲ್ಲಿ ಫೋರ್ತ್ ಕ್ವಶನ್ ನಮ್ಗೆ ಇಲ್ಲಿ ನ್ಯೂಕ್ಲಿಯೋಸೋಮ್ ಮಾಡೆಲ್ ಅಂತ ಕೇಳಿದ್ದಾರೆ. ಓಕೆ, ಬಟ್ ಅಲ್ಲಿ ಐ ಥಿಂಕ್ ವಿ ಡೋಂಟ್ ಹ್ಯಾವ್ ದ ಫೋರ್ತ್ ಕ್ವಶನ್ ಇಸ್ ಅಬೌಟ್ ನ್ಯೂಕ್ಲಿಯೋಸೋಮ್ ಮಾಡೆಲ್ ಅಂತ ಇರಲಿಲ್ಲ. Okay, they name the methodologies used in Human Genome Project. Fourth question also, molecular basis of inheritance in the ide. So here also you just observe this nucleosome model also is come from the chapter, it is called the as a molecular basis of inheritance. Okay, diagram ಕೇಳಿದರೆ ಅಲ್ಲಿ ಕ್ವಶನ್ ಕೇಳಿದ್ರು, DNA ಬಗ್ಗೆ ಕೇಳಿದ್ರು. ನ್ಯೂಕ್ಲಿಯೋಸೋಮ್ ಮಾಡೆಲ್ ಆಲ್ಸೋ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್. ಓಕೆ, ನೆಕ್ಸ್ಟ್ ಫಿಫ್ತ್ ಕ್ವಶನ್ ಬಂದು ನಿಮ್ಗೆ ಅಲ್ಲೂ ಕೂಡ ಎವಲ್ಯೂಷನ್ ಅಂತ ಇದೆ, ಇಲ್ಲೂ ಕೂಡ ಎವಲ್ಯೂಷನ್ ಇದೆ. ಓಕೆ, ಯು ಜಸ್ಟ್ ಅನಲೈಸ್. 25th question is also here the evolution question only. Comment on the similarity between the thorn of bougainvillea, tendril of cucurbita with reference to the evolution. ನೋಡಿ, ಇಲ್ಲಿ ಹೋಮೋಲೋಗಸ್ ಅಂತ ಕೇಳಿಲ್ಲ. ಇನ್ಸ್ಟೆಡ್ ಆಫ್ ದಟ್ ಹೋಮೋಲೋಗಸ್ ಅಲ್ಲಿ ಬರುವಂತ ಎಕ್ಸಾಂಪಲ್ ನ ಒಂದು ಕಾಮೆಂಟ್ ಆಗಿ ಕಾಮೆಂಟ್ ಮಾಡಿ ಅಂತ ಕೇಳಿದ್ದಾರೆ.
ಅವಾಗ ನೀವೇನ್ ಬರೀಬೇಕು, ಯೂಶಲಿ ಡೆಫಿನೇಷನ್ ಕೊಟ್ಟಿದ್ರೆ ನೀವು ಎಕ್ಸಾಂಪಲ್ ಬರೀತೀರಿ, ಇಲ್ಲ ಅವರೇ ಎಕ್ಸಾಂಪಲ್ ಕೊಟ್ಟುಬಿಟ್ಟಿದ್ದಾರೆ. ಇವಾಗ ನೀವೇನ್ ಬರೀಬೇಕು, ಅದನ್ನ ಡೆಫಿನೇಷನ್ ಬರೆದು ಸಿಮಿಲರ್ ಇನ್ ಸ್ಟ್ರಕ್ಚರ್ ಅಂಡ್ ಆರಿಜಿನ್ ಬಟ್ ಡಿಫರೆಂಟ್ ಹ್ಯಾವ್ ದ ಡಿಫರೆಂಟ್ ಫಂಕ್ಷನ್ಸ್ ಅಂತ ಬರೀತಾ ಹೋಗ್ಬೇಕಾಗತ್ತೆ. ಓಕೆ, ನೆಕ್ಸ್ಟ್ ನೋಡಿ ಅಗೇನ್ 6th ಕ್ವಶನ್. ಅಲ್ಲಿ ನಮ್ಗೆ ಪ್ರೈಮರಿ ಟ್ರೀಟ್ಮೆಂಟ್ ಅಂತ ಕೇಳಿದ್ರು, ಯಾವ್ದ್ರಲ್ಲಿ, ದಟ್ ಇಸ್ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್. ಇವಾಗ ಇಲ್ಲಿ ವಾಟ್ ಆರ್ ಫ್ಲಾಕ್ಸ್, ರೈಟ್ ದೇರ್ ಸಿಗ್ನಿಫಿಕೆನ್ಸ್ ಇನ್ ಸೀವೇಜ್ ಟ್ರೀಟ್ಮೆಂಟ್ ಅಂತ ಕೇಳಿದ್ದಾರೆ. Okay, so here also the 6th question is from the microbes in the human welfare. They are also microbes in the human welfare. So idu barodu kuda that is in the secondary treatment ಅಲ್ಲಿ ಬರುತ್ತೆ. ಫ್ಲಾಕ್ಸ್ ಅನ್ನೋದು ಅಲ್ಲಿ ಪ್ರೈಮರಿ ಕೇಳಿದ್ರು, ಇಲ್ಲಿ ಇದನ್ನ ಕೇಳಿದ್ದಾರೆ. ಓಕೆ, ಸೊ ಲೆಟ್ಸ್ ಸಿ ಇನ್ನೊಂದು ಪೇಪರ್ ಅಲ್ಲಿ ಏನಾದ್ರೂ ಕಂಪ್ಯಾರಿಸನ್ ಹಿಂಗೆ ಮಾಡೋಣ. ಅಕಸ್ಮಾತ್ 3 ಆಮೇಲೆ ಅಲ್ಲಿ 7th ಕ್ವಶನ್ ಬಂದು ನಮ್ಗೆ ಇನ್ಸಿಟು ಮತ್ತೆ ಎಕ್ಸಿಟು ಅಂತ ಲಾಸ್ಟ್ ಚಾಪ್ಟರ್ ಅಲ್ಲಿ ಇತ್ತು, ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್. ಅಂಡ್ ಹಿಯರ್ ಆಲ್ಸೋ ದ ಸೇಮ್ ಥಿಂಗ್, ಮೆನ್ಷನ್ ದ ಇವಿಲ್ ಕ್ವಾರ್ಟೆಟ್ ಆಫ್ ಬಯೋಡೈವರ್ಸಿಟಿ ಲಾಸಸ್. ದ ಸೇಮ್ ಥಿಂಗ್ ಹಿಯರ್, ಇದು ಕೂಡ ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್ ಚಾಪ್ಟರ್ ಇಂದ ಇದೆ. ಅಲ್ಲಿಗೆ 2 ಮಾರ್ಕ್ಸ್ ನ ನೀವು ಎರಡೂ ಪೇಪರ್ ನ ಕಂಪ್ಯಾರಿಸನ್ ಮಾಡಿದ್ರೆ, ಸೊ ಬೋತ್ ಆಫ್ ಆಲ್ ದ ಕ್ವಶನ್ಸ್ ಸೇಮ್ ಚಾಪ್ಟರ್ಸ್ ಗಳಿಂದಾನೆ ಫಸ್ಟ್ ಪೇಪರ್ ಅಲ್ಲೂ ಇದೆ, ಸೇಮ್ ಚಾಪ್ಟರ್ಸ್ ಗಳಿಂದಾನೆ ಸೆಕೆಂಡ್ ಪೇಪರ್ ಅಲ್ಲೂ ಇದೆ. Okay, that one you can take the comparison. Let's see one more paper na nodana, allu enadru hage idya anta. Yes, the first question here, give reasons. As usual, it is from the sexual reproduction in the flowering plants. No changes, the first question. And when come to the second question, yes, here also about the second question is from the reproductive health. See here, mention any 2 events that are inhibited by the intake of oral contraceptive pills to prevent the pregnancy in human. Okay, so next question bandra, let's see the third question. There also they asked in the principle of inheritance and variation. Here also they asked the principle of inheritance and variation. Next question, there also evolution question for 2 marks. Here also evolution 2 marks. There discuss the role of fungi as biofertilizers. There also from the microbes in human welfare. The third paper also the question is from the microbes in human welfare. And the last question, there biodiversity and conservation. Here also biodiversity and conservation. ಅಲ್ಲಿಗೆ ಒಂದು ನಮಗೆ ಟೇಬಲ್ ಅಲ್ಲಿ ಒಂದು ಕನ್ಫರ್ಮೇಶನ್ ಏನ್ ಸಿಕ್ತು ಅಂದ್ರೆ, see here the model paper 1 2 3 ಟೋಟಲ್ ಎಷ್ಟು ಕ್ವಶನ್ಸ್ ಇದೆ, 5 ಕ್ವಶನ್ಸ್ ನೀವು ಆನ್ಸರ್ ಮಾಡಬೇಕು. ನಿಮ್ಗೆ 7 ಕ್ವಶನ್ಸ್ ಅನ್ನ ಕೊಟ್ಟಿರ್ತಾರೆ, 1 2 3 4 5 6 and another one is 7 here. 1 2 3. Okay, see the first question, all the 3 questions from the chapter 1. Okay, this is also chapter 1, this is also chapter 1. Second question, it is from reproductive health, chapter 3, chapter 3, chapter 3. Third question, from the principle of inheritance and variation, chapter 4, chapter 4, chapter 4. Next, 4th question, yeah, first question from sexual, second question reproductive health, third question principle of inheritance and variation, 4th one evolution, 5th one microbes in human welfare, 4th one evolution in the sense chapter 6, chapter 6, chapter 6. Okay, 5th one chapter 6 7 8, chapter 8, chapter 8, chapter 8. And 6th one, discuss the role of fungi over. Okay, last one, it is about chapter 13, chapter 13, chapter 13. Let's observe the table here.
ನಾವು 2 marks ಟು 3 ಮಾಡೆಲ್ ಪೇಪರ್ಸ್ ಇಂದ ಏನ ಅನಲೈಸ್ ಮಾಡಿದ್ವಿ, 3 ಕ್ವಶನ್, ಫಸ್ಟ್ ಕ್ವಶನ್ ಇಸ್ ಕಾಮನ್ ಫ್ರಮ್ ದ, ಅದನ್ನೇ ಕೇಳ್ತಾರೆ ಅಂತ ಹೇಳಿ ಆ ಚಾಪ್ಟರ್ ನ ಹೆಂಗ್ ಬೇಕಾದ್ರೂ ಫ್ರೇಮ್ ಮಾಡ್ಬೋದು 2 marks ಗೆ. 1 ಅಂಡ್ ಚಾಪ್ಟರ್ 3 ಇಂದ, ದಟ್ ಇಸ್ ರಿಪ್ರೊಡಕ್ಟಿವ್ ಹೆಲ್ತ್ ಇಂದ 3 ಕ್ವಶನ್ ಸೇಮ್ ಇದೆ. ಚಾಪ್ಟರ್ 3 ದಟ್ ಇಸ್ ಚಾಪ್ಟರ್ 4 ದ ಥರ್ಡ್ ಕ್ವಶನ್, 3 ಕ್ವಶನ್ ಸೇಮ್ ಅದೇ ಚಾಪ್ಟರ್ ಇಂದ ಇದೆ. ಚಾಪ್ಟರ್ ದಟ್ ಇಸ್ ಕ್ವಶನ್ ನಂಬರ್ 4 ಚಾಪ್ಟರ್ 6 ಇಂದ ಇದೆ, ಎವಲ್ಯೂಷನ್ ಇಂದ ಇದೆ. ಚಾಪ್ಟರ್ 5 ದಟ್ ಮೀನ್ಸ್ ಕ್ವಶನ್ ನಂಬರ್ 5 ಬಂದು ಚಾಪ್ಟರ್ 8 ಇಂದ ಇದೆ, ದಟ್ ಇಸ್ ಮೈಕ್ರೋಬ್ಸ್ ಅಂಡ್ ಹ್ಯೂಮನ್ ವೆಲ್ಫೇರ್. ಅಂಡ್ ಲಾಸ್ಟ್ ಕ್ವಶನ್ ಚಾಪ್ಟರ್ 13 ಇಂದ ಇದೆ, ದಟ್ ಇಸ್ ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್. ಇನ್ ಯಾವ ಚಾಪ್ಟರ್ಸ್ ಗಳು ಬೇರೆ ಬೇರೆ ಚಾಪ್ಟರ್ಸ್ ಗಳಿಂದ ಯಾವ 2 marks ನ ಪೂರ್ತಿ ನಾವು ಅನಲೈಸ್ ಮಾಡಿದಾಗ ನಮ್ಗೆ ಬೇರೆ ಚಾಪ್ಟರ್ಸ್ ಯಾವುದು ಅಂದ್ರೆ ಬೇರೆ ಬೇರೆ ಮಾಡೆಲ್ ಪೇಪರ್ಸ್ ಅಲ್ಲಿ ಬೇರೆ ಬೇರೆ ಚಾಪ್ಟರ್ ಇಂದ ನಮಗ್ ಸಿಕ್ಕಿಲ್ಲ, ಎಲ್ಲಾನು ಕೂಡ ನಮಗ್ ಸಿಕ್ಕಿರೋದು ಎಲ್ಲಾ ಕ್ವಶನ್ಗಳು ಈ ತರನೇ ಈಕ್ವಲ್ ಆಗಿ ಬಂದಿದೆ. ಇದು ಒಂದು ಟೇಬಲ್ ನಿಮಗೆ ನೀಟಾಗಿ ಜ್ಞಾಪಕ ಇತ್ತು ಅಂದ್ರೆ ಅಲ್ಲಿ ನಿಮ್ಗೆ ಒಂದು ಐಡಿಯಾ ಬರುತ್ತೆ ನಾನು 2 marks ಗೆ ಯಾವ ಚಾಪ್ಟರ್ಸ್ ಗಳಿಗೆ ಪರ್ಟಿಕ್ಯುಲರ್ ಆಗಿ ಕಾನ್ಸಂಟ್ರೇಟ್ ಮಾಡಬೇಕು ಅಂತ. ಅಲ್ಲಿಗೆ ನೀವು 6 ಚಾಪ್ಟರ್ಸ್ ನ ನೀಟಾಗಿ ಕಾನ್ಸಂಟ್ರೇಟ್ ಮಾಡಿದ್ರೆ ಸೊ ಅಲ್ಲಿಗೆ 2 into 5 is equals to 10 out of 10 marks ಸಿಗುತ್ತೆ ನಿಮ್ಗೆ. ಕ್ಲಿಯರ್? ಲೆಟ್ ಸಿ 3 marks ಅಲ್ಲಿ ಹೆಂಗ್ ಮಾಡಿದಾರೆ ನೋಡ್ತಾ ಹೋಗೋಣ. ಈಗ ನಾನು ಇಲ್ಲಿ ಯಾವ್ದು ಡಿಸ್ಕ್ರೈಬ್ ಮಾಡ್ತಿಲ್ಲ ಬಿಕಾಸ್ ಆಲ್ರೆಡಿ ಓದಿದ್ರೆ, ಐ ಆಮ್ ಜಸ್ಟ್ ಗಿವ್ ಯು ಒಂದು ಸ್ಟ್ರಾಟಜಿ ನಿಮ್ಗೆ ಅಲ್ಲಿ ಹೇಳ್ತಾ ಇದ್ದೀನಿ ಹೆಂಗೆ ಪ್ರಿಪೇರ್ ಆಗಬೇಕು ಅಂತ ಹೇಳಿ. ಸಿ ವೆನ್ ಕಮ್ ಟು ದ ನೆಕ್ಸ್ಟ್ ಥಿಂಗ್ ಇಸ್ again the first question is from draw a neat label diagram of monocot embryo. This is a sexual reproduction in flowering plants. What is menstrual cycle? It is from the human reproduction. Okay, so write any 3 principles that is sexually transmitted infections. Principles again here reproductive health indane, that is the next question is. Next, draw a label diagram of Stanley Miller's experiment. It is evolution chapter, the evolution chapter in the. Next to name the causative organism of the following: human health and disease. Mention the use of following bioactive agents, that is microbes in human welfare. Describe the steps of the decomposition that operate simultaneous on the detritus. It is ecosystem. Okay, let's come to the next paper ivaga. Again the first question from the sexual reproduction from the flowering plants. Again, what is placenta? List its functions. This is human reproduction. Define venereal diseases or sexually transmitted infections. Mention the modes of transmission of STIs. Again, this is from the reproductive health. Next is draw a label diagram of Miller's. The same question repeat agide ivaga. This is evolution. Mention the causative organisms for the following diseases. It's from the human health and disease. Name the microbes that help in the production of the following bioactive agents. Microbes in human welfare. Schematically represent pyramid of energy. It is from the ecosystem. Allige illu changes illa. Same chapter, second model paper 2 nallu 3 marks kelidara. Next, let's come third paper. Again here is sexual reproduction in flowering plants. Again here human reproduction. Again here reproductive health. Again Australian marsupials. This is evolution. Next is human health and disease. Next is microbes in human welfare. And ecological pyramids is ecosystem. ಓಕೆ, ಈಗ ಒಂದು ಟೇಬಲ್ ಹಾಕೋಣ ಇದಕ್ಕೆ. ನಿಮ್ಗೊಂದು ಐಡಿಯಾ ಸಿಗುತ್ತೆ ಇವಾಗ ಯಾವ್ಯಾವ ಚಾಪ್ಟರ್ಸ್ ಅಲ್ಲಿ ನಾನು 2 marks 3 marks ಗೆ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದು ಒಂದು ಐಡಿಯಾ ಸಿಗುತ್ತೆ ಇವಾಗ. ಲೆಟ್ ಸಿ ಮಾಡೆಲ್ ಪೇಪರ್ 1, ಮಾಡೆಲ್ ಪೇಪರ್ 2, ಮಾಡೆಲ್ ಪೇಪರ್ 3. Total how many questions in the 3 marks question ಅಲ್ಲಿ ಎಷ್ಟು questions ನಾವು ಇವಾಗ ಓದಿದ್ದು? 1 2 3 4 5 6 7 questions. Okay, 1 2 3 4 5 6 7. Okay, let's see. First question
Question number 1, question number 2, question number 3, question number 4, question number 5, question number 6, question number 7. Okay, see, question number 1 ಬಂದು chapter 1. Here also chapter 1. Here also chapter 1. Question number 2 ಬಂದು chapter 2. Chapter 2. Chapter 2. Question number 3 ಬಂದು reproductive health. That is chapter 3, chapter 3, chapter 3. Question number 4 ಬಂದು evolution. Evolution is chapter 6. Chapter 6. Chapter 6. Okay. Question number 5 ಬಂದು chapter 7. Chapter 7. Chapter 7. Question number 6 ಬಂದು chapter 8. Chapter 8. Chapter 8. Question number 7 ಬಂದು chapter 12. Chapter 12. Chapter 12. Okay. ಅರ್ಥ ಆಯ್ತಾ? ಒಂದು ಐಡಿಯಾ ಸಿಗ್ತಾ, ಒಂದು ಸ್ಟ್ರಾಟಜಿ ಸಿಗ್ತಾ. ಇವಾಗ ನಾವು ಸರ್ ಒನ್ ಡೇ ಇದೆ, ನಾನು ಹೆಂಗ್ ಓದಬೇಕು, ಹೆಂಗ್ ಕವರ್ ಮಾಡಬೇಕು ಅನ್ನೋದು ನಿಮ್ಗೊಂದು ತಲೆಲಿತ್ತು. ಇವಾಗ ನಿಮ್ಗೊಂದು ಐಡಿಯಾ ಸಿಕ್ತು. 2 ಮಾರ್ಕ್ಸ್ಗೆ ಯಾವ್ಯಾವ ಚಾಪ್ಟರ್ ನಾನು ಪ್ರಿಪೇರ್ ಆಗಬೇಕು, 3 ಮಾರ್ಕ್ಸ್ ಎಲ್ಲಾ ಚಾಪ್ಟರ್ಸ್ ನಾವು ಓದೋ ಬದಲಾಗಿ ನಾನು ಯಾವ ಚಾಪ್ಟರ್ಸ್ ಗಳನ್ನ ಕವರ್ ಮಾಡ್ಕೋಬೇಕು 2 ಮಾರ್ಕ್ಸ್ಗೆ, ಯಾವ ಚಾಪ್ಟರ್ಸ್ ಗಳನ್ನ 3 ಮಾರ್ಕ್ಸ್ ಕವರ್ ಮಾಡ್ಕೋಬೇಕು. ಸೊ ದಿಸ್ ಇಸ್ ವಾಟ್ ದಟ್ ಕಂಪ್ಲೀಟ್ ಟೇಬಲ್, ವಾಟ್ ಎವರ್ ದೇ ಆರ್ ಗಿವನ್ ಇನ್ ದ ಮಾಡೆಲ್ ಪೇಪರ್ಸ್. ಕ್ವಶನ್ ನಂಬರ್ 1, all the 3 model papers from chapter 1. Question number 2, all andre sexual reproduction in flowering plants, and this one it is about human reproduction. This is a reproductive health. And chapter 6 it is evolution. Chapter 7 human health and disease. Chapter 8 microbes in human welfare. And chapter 12 ecosystem. Clear? So all the ಎಷ್ಟು ಅಲ್ಲಿಗೆ 3 ಮಾರ್ಕ್ಸ್ ನೀವು 13 ಚಾಪ್ಟರ್ ಕವರ್ ಮಾಡ್ಕೊಳಂಗಿಲ್ಲ. ಎಷ್ಟು ಚಾಪ್ಟರ್ ಕವರ್ ಮಾಡ್ಕೋಬೇಕು? 1 2 3 4 5 6 7 ಚಾಪ್ಟರ್ ಕವರ್ ಮಾಡ್ಕೊಂಡ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ದ 3 ಮಾರ್ಕ್ಸ್. ಬಟ್ ಯಾವ್ದಾದ್ರು ಕೇಳ್ಬೋದು, ಇಲ್ಲಿ ಇರೋವನೇ ಕೇಳ್ತಾರೆ ಅಂತಲ್ಲ, ಹೆಂಗ್ ಬೇಕಾದ್ರೂ ಕ್ವಶನ್ ಅನ್ನ ಫ್ರೇಮ್ ಮಾಡ್ಬೋದು. ಗಾಟ್ ದ ಐಡಿಯಾ? ಓಕೆ. ಸೊ ಈಗ 2 ಮಾರ್ಕ್ಸ್ ನಾವು ಹೇಳಿದ್ ಲಾಸ್ಟ್ ಅಲ್ಲಿ ಯಾವ್ದು? ಸಿ ದ ಟೇಬಲ್ 1 2 3 4 5 6 ಅಲ್ವಾ? ಸೊ ಇಲ್ಲಿ ಚಾಪ್ಟರ್ 1, ಚಾಪ್ಟರ್ 3, ಚಾಪ್ಟರ್ 4, ಚಾಪ್ಟರ್ 6, ಚಾಪ್ಟರ್ 8, ಚಾಪ್ಟರ್ 13 ಇಷ್ಟು 6 ಚಾಪ್ಟರ್ಸ್ ನ ಕವರ್ ಮಾಡಿದ್ರೆ ಯು ವಿಲ್ ಗೆಟ್ ಆಲ್ ದ 2 ಮಾರ್ಕ್ಸ್ ಕ್ವಶನ್. 6 ಚಾಪ್ಟರ್ಸ್ ಯು ಆರ್ ಗೋಯಿಂಗ್ ಟು ಗೆಟ್ ದ 2 ಮಾರ್ಕ್ಸ್ ಕ್ವಶನ್. ಓಕೆ. ಈ ಚಾಪ್ಟರ್ಸ್ ನ ಅಲ್ಲಿಗೆ ನೀವು 6 ಚಾಪ್ಟರ್ ನ ಕವರ್ ಮಾಡ್ಕೊಂಡ್ರೆ ಯು ವಿಲ್ ಗೆಟ್ ಫ್ರಮ್ ದೋಸ್ 6 ಚಾಪ್ಟರ್ಸ್ 2 ಮಾರ್ಕ್ಸ್ ಕ್ವಶನ್ ಸಿಗತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ಲೆಟ್ಸ್ ಸಿ ದ 5 ಮಾರ್ಕ್ಸ್ ಕ್ವಶನ್. Yes, the first question is from human reproduction, 5 marks ge. Second question is about principle of inheritance and variation. DNA is a genetic material, prokaryotes and cells in the not same. Explain. It is molecular basis of inheritance. Next is human health and disease. Next is accomplish acquired immunity. All the things is ಎಲ್ಲಾನು ಅದಕ್ಕೆ ಬರುತ್ತೆ. ಟೋಟಲ್ ನಿಮ್ಗೆ ಅಲ್ಲಿ ABC ಅಂತ ಸ್ಪ್ಲಿಟ್ ಮಾಡಿದ್ದಾರೆ ನೋಡಿ. ಎ ಬಂದು 2 ಮಾರ್ಕ್ಸ್, 2 + 2 + 1 ಅಂತ ಮಾಡಿದ್ದಾರೆ. And next question, transformation with recombinant DNA. It is biotechnology and principles and process. These 2 questions, A and B. And idu kuda mention the restriction enzyme, how many cloning sites, PBR 322, A, B. Okay, I leave the diagram ide, diagram mele they are going to frame the question A and B. Alige this question is completely from the biotechnology. Okay, next is
genetically modified plants. This is from biotechnology and its applications. Okay, 40 question. And 41 is organisms and population. Clear? Okay, il barana. Next innond paper al barana. It is sexual reproduction in flowering plants. Next question. This is from human reproduction. This is from principle of inheritance and variation. Next one is molecular basis of inheritance. Okay. Next, what are the functions of I gene? Again, here is lac by lac split ಮಾಡಿ ಕೇಳಿದಾರ ಕ್ವಶನ್ ನೋಡೋಣ ಇದು. What is Griffith experiment, it's from molecular basis of inheritance. Okay. Next, again here also they asked one more question, molecular basis of inheritance. ಯಾಕಂದ್ರೆ ಆ ಚಾಪ್ಟರ್ ನೀವು 2 questions ನ ಎಕ್ಸ್ಪೆಕ್ಟ್ ಮಾಡಬಹುದು. Next is transgenic animals. Again it is biotechnology and its applications ಗೆ ಬಂತು. And mutualism, it is organisms and populations. Okay, total. So let's see one more paper. Again, this is the first question, reproduction in flowering plants. Next question, draw a label diagram. It is human reproduction. Again, here is principle of inheritance and variation. Again, enumerate the genetic code. It is molecular basis of inheritance. Name the group that genes in normal cells that could be cancer. And here is last concept ಅಲ್ಲಿ ನಮಗೆ human health and disease ಇಂದ ಕೇಳಿದ್ರು ಫಸ್ಟ್ ಪೇಪರ್ ಅಲ್ಲಿ. ಬಟ್ ಸೆಕೆಂಡ್ ಪೇಪರ್ ಏನ್ ಮಾಡಿದಾರೆ, ಇನ್ಸ್ಟೆಡ್ ಆಫ್ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಬದಲಾಗಿ ದ 2 questions ಫ್ರಮ್ ದ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಕೇಳಿದ್ದಾರೆ. ಈಗ ಇಲ್ಲಿ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಆಯ್ತು, ABC ಅಂತ ಸ್ಪ್ಲಿಟ್ ಮಾಡಿ ಕೇಳಿದ್ದಾರೆ. ಅಂಡ್ ದ ಲಾಸ್ಟ್ ಕ್ವಶನ್ ಇಸ್ ಹಿಯರ್ ದ ಬಯೋಟೆಕ್ನಾಲಜಿ ಅಂಡ್ ಇಟ್ಸ್ ಅಪ್ಲಿಕೇಶನ್ಸ್. ಓಕೆ, biotechnology and its applications, and here is organisms and populations. Section 1 ನಲ್ಲಿ ಕೇಳಿರುವಂತ ಕ್ವಶನ್. ಓಕೆ, ಲೆಟ್ಸ್ ಸಿ. ಇವಾಗ ಒಂದು ಟೇಬಲ್ ಹಾಕೋಣ ಇದಕ್ಕೆ. ಸೊ ನಿಮ್ಗೊಂದು ಐಡಿಯಾ ಗೊತ್ತಾಯ್ತು ಈಗ ಸ್ಟ್ರಾಟಜಿ ಹೆಂಗ್ ಅಪ್ಲೈ ಮಾಡಿದ್ದಾರೆ ಮಾಡೆಲ್ ಪೇಪರ್ಸ್ ನ ಮಾಡಬೇಕಾದ್ರೆ. ಎಲ್ಲೂ ಯಾವ ಪೇಪರ್ ಅಲ್ಲೂ ಬೇರೆ ಬೇರೆ ಚಾಪ್ಟರ್ಸ್ ಗಳಿಂದ ಕ್ವಶನ್ ಮಾಡಿಲ್ಲ. 2 marks ಅಲ್ಲಿ 3 ಪೇಪರ್ ಅಲ್ಲಿ ನೋಡಿದ್ರೆ ನಿಮ್ಗೆ ಕಾಮನ್ ಚಾಪ್ಟರ್ಸ್, 3 marks ಅಲ್ಲೂ 3 ಪೇಪರ್ ಅಲ್ಲಿ ನೋಡಿದ್ರೆ ಅಗೇನ್ ದೇ ಟೇಕನ್ ದ ಕಾಮನ್ ಚಾಪ್ಟರ್ಸ್. ಈವನ್ ಇನ್ ದ 5 marks ಅಲ್ಲೂ ನೋಡಿ, ಪೇಪರ್ 1, ಪೇಪರ್ 2, ಪೇಪರ್ 3, 1, 2, 3 ಟೋಟಲ್ ನಿಮ್ಗೆ ಎಷ್ಟು ಕ್ವಶನ್ ಇರುತ್ತೆ ನೋಡಿ ಇಲ್ಲಿ. Here 35, 36, 37, 38, 39, 40, 41 ಅಲ್ಲಿಗೆ 7 questions ಇರುತ್ತೆ. 7 questions ಇರುತ್ತೆ. ಯು ನೀಡ್ ಟು ಆನ್ಸರ್ 4 questions. 4 ಕ್ವಶನ್ ಅನ್ನ ಆನ್ಸರ್ ಮಾಡಬೇಕು. ಲೆಟ್ಸ್ ಸಿ ಒನ್ ಮೋರ್ ಪೇಪರ್ ಅಲ್ಲಿ ನೋಡೋಣ. ಕ್ವಶನ್ ನಂಬರ್ 1 ಒಂದಾಯ್ತು. 35 ಅಗೇನ್, 36, 37, 38, 39, 40, 41. 7 questions ಇರುತ್ತೆ. ಟೋಟಲ್ 7 questions. ಯು ನೀಡ್ ಟು ಆನ್ಸರ್ 4. ಅಲ್ಲಿಗೆ 3 ನಿಮ್ಗೆ ಆಪ್ಷನ್ಸ್ ಇರುತ್ತೆ. ಓಕೆ, 4 into 5 is equals to 20 questions ಆಯ್ತು. ಈಗ ಅಲ್ಲಿ ಕಾಮನ್ ಆಗಿ ಯಾವ್ದು ತಗೊಂಡು 2, 3, 4, 5, 6, 7. ಸಿ ಕ್ವಶನ್ ನಂಬರ್ 1 ಬಂದು all the 3 model papers ಅಲ್ಲಿ it's a common question from the chapter 1, chapter 1, chapter 1. Question number 2 in all the 3 papers, chapter 2, chapter 2, chapter 2. In all the 3 papers except one paper ಅಲ್ಲಿ ಏನ್ ಮಾಡಿದ್ದಾರೆ, question number 3 ಬಂದು question number 3 they asked from the chapter 4, principle of inheritance and variation, principle of inheritance and variation. ಓಕೆ, 3 ಕೇಳಿದ್ದಾರೆ. question number 4 ಬಂದು
ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಚಾಪ್ಟರ್ 5. ಓಕೆ, ಇಲ್ಲಿ ಚಾಪ್ಟರ್ 5 ಇಂದನೇ 2 ಕ್ವಶನ್ಸ್ ನ ಕೇಳಿದ್ದಾರೆ. ಅಂಡ್ ಹಿಯರ್ ಈಸ್ ಆಲ್ಸೋ ಚಾಪ್ಟರ್ 5. ಓಕೆ, ಕ್ವಶನ್ ನಂಬರ್ 5 ಬಂದು ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಇಂದ, ದಟ್ ಇಸ್ ಚಾಪ್ಟರ್ 7, because 5 is molecular, 6 evolution, 7 human health and disease. And here also ಇಲ್ಲಿ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಇಂದ ಕೇಳಿಲ್ಲ, ಇಲ್ಲೂ ಕೂಡ ಚಾಪ್ಟರ್ 5 ಕೇಳಿದ್ದಾರೆ. ಅಗೇನ್ ಇಲ್ಲಿ ಬಂದ್ರೆ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಇಂದಾನೆ ಕೇಳಿದ್ದಾರೆ. ನೆಕ್ಸ್ಟ್ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಅಂಡ್ ಪ್ರಾಸೆಸ್, ದಟ್ ಈಸ್ ಫ್ರಮ್ ದ, ಇಲ್ಲಿ ಈ 6th ಕ್ವಶನ್ ಬಂದು ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ ಆಫ್ ಪ್ರಾಸೆಸ್ ಇಂದ 1 ಕ್ವಶನ್ ಇದೆ. ಇಲ್ಲಿ ಬಯೋಟೆಕ್ನಾಲಜಿ ಅಪ್ಲಿಕೇಶನ್ಸ್ ಇದೆ ಕ್ವಶನ್, ಇಲ್ಲೂ ಕೂಡ ಅಪ್ಲಿಕೇಶನ್ಸ್ ಇದೆ. ಅಂಡ್ ಲಾಸ್ಟ್ ಅಲ್ಲಿ ಇಟ್ಸ್ ಅ ಕಾಮನ್ ಆರ್ಗಾನಿಸಮ್ಸ್ ಅಂಡ್ ಪಾಪ್ಯುಲೇಷನ್, ಆರ್ಗಾನಿಸಮ್ಸ್ ಅಂಡ್ ಪಾಪ್ಯುಲೇಷನ್, ಆರ್ಗಾನಿಸಮ್ಸ್ ಅಂಡ್ ಪಾಪ್ಯುಲೇಷನ್. ಅಲ್ಲಿಗೆ ಒಂದು ಐಡಿಯಾ ಏನಾಯ್ತು, ಯಾವ್ಯಾವೆಲ್ಲ ದ ಬ್ಲೂ ಪ್ರಿಂಟ್ ಅಲ್ಲಿ ಮಾರ್ಕ್ಸ್ ಜಾಸ್ತಿ ಇದೆಯೋ ಚಾಪ್ಟರ್ಸ್ ಗಳದು, ಆ ಎಲ್ಲಾ ಚಾಪ್ಟರ್ಸ್ ಗಳಿಂದ 5 marks is fixed. ಫಾರ್ ಎಕ್ಸಾಂಪಲ್ sexual reproduction in flowering plants, and the second one is human reproduction, principle of inheritance and variation, and the next one is molecular basis of inheritance, and next one it is evolution ಅಲ್ಲಿ ಯಾವುದು 5 marks ಇಲ್ಲ, ಬ್ಲೂ ಪ್ರಿಂಟ್ ಅಲ್ಲಿ ಇದೆ 5 marks, evolution ಯಾವುದು ಇಲ್ಲ. ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಕೊಟ್ಟಿದ್ದಾರೆ. ಈವನ್ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಅಲ್ಲೂ 5 marks ಇಲ್ಲ, ನಮಗೆ ಗೊತ್ತಿದೆ, ನಾವು ಬ್ಲೂ ಪ್ರಿಂಟ್ ಓದಿದೀವಿ. ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಇಲ್ಲಿ ಯಾವುದು 5 marks ಕ್ವಶನ್ ಕೇಳಿಲ್ಲ. ನೆಕ್ಸ್ಟ್ ಬಯೋಟೆಕ್ನಾಲಜಿನಲ್ಲಿ ಬಂದ್ರೆ 2ರಲ್ಲಿ 1 ಪೇಪರ್ ಅಲ್ಲಿ 1 ಚಾಪ್ಟರ್ ಇಂದ ಕೇಳಿದ್ರೆ, ಇನ್ 2 ಪೇಪರ್ ಅಲ್ಲಿ ಇನ್ನೊಂದು ಚಾಪ್ಟರ್ ಇಂದ ಕೇಳಿದ್ರೆ, ಬಟ್ ಬಯೋಟೆಕ್ನಾಲಜಿ ಯು ಕ್ಯಾನ್ ಗೆಟ್ 1 5 marks ಕ್ವಶನ್, ಬಯೋಟೆಕ್ನಾಲಜಿ ಅಂಡ್ ಇಟ್ಸ್ ಅಪ್ಲಿಕೇಶನ್ಸ್ ಇಂದ. ಅಂಡ್ ಲಾಸ್ಟ್ ಅಲ್ಲಿ ಆರ್ಗಾನಿಸಮ್ಸ್ ಅಂಡ್ ಪಾಪ್ಯುಲೇಷನ್, ಯಾಕಂದ್ರೆ ಇದು 6 marks ಇರೋದ್ರಿಂದ ಆರ್ಗಾನಿಸಮ್ಸ್ ಅಂಡ್ ಪಾಪ್ಯುಲೇಷನ್ಸ್ ಇಂದ 1 5 marks. ಅಲ್ಲಿಗೆ ನೀವು ಚಾಪ್ಟರ್ಸ್ ಎಷ್ಟು ಪ್ರಿಪೇರ್ ಆಗಬೇಕು ಅಂದ್ರೆ, ಯಾವ್ಯಾವೆಲ್ಲ ದ ಮಾರ್ಕ್ಸ್ ಅಂದ್ರೆ ಚಾಪ್ಟರ್ ಮಾರ್ಕ್ಸ್ ಯಾವುದು ಜಾಸ್ತಿ ಇದೆಯೋ ಅದ್ರ ಎಲ್ಲಾ ಚಾಪ್ಟರ್ಸ್ ಇಂದ ಇಟ್ ಇಸ್ ಫಿಕ್ಸ್ಡ್, ದಟ್ ಇಸ್ 5 marks ಕ್ವಶನ್ ಇನ್ ಸೆಕ್ಷನ್ 1 ನಲ್ಲಿ. ದಿಸ್ ಇಸ್ ವಾಟ್ 1 ಟೇಬಲ್ ಫ್ರಮ್ ದ ಆಲ್ ದ 3 ಪೇಪರ್ಸ್ ಗಳನ್ನ ಕಾಮನ್ ಆಗಿ ನೋಡಿದ್ರೆ ದಿಸ್ ಇಸ್ ವಾಟ್ ದ ಮಾರ್ಕ್ಸ್. ನೆಕ್ಸ್ಟ್ ಇಲ್ಲಿಗೆ ಬರೋಣ. ಅಗೇನ್ ಇಲ್ಲಿ ಮತ್ತೆ ಫ್ಲವರಿಂಗ್ ಪ್ಲಾಂಟ್ಸ್ ಆಯ್ತು. ಇಲ್ಲಿ ನಿಮಗೆ 3 ಕ್ವಶನ್ ಇರುತ್ತೆ, ಯು ಹ್ಯಾವ್ ಟು ಆನ್ಸರ್ 1 ಕ್ವಶನ್. ನೆಕ್ಸ್ಟ್ ಬಂದ್ರೆ ಟು ಅಡಾಪ್ಟ್ ಚೇಂಜ್ ಎನ್ವೈರನ್ಮೆಂಟಲ್ ಕಂಡೀಷನ್ಸ್, that is also from first question, flowering plants. And next one is principle of inheritance in the second question ide. Justify the below given statement, and this is from molecular basis of inheritance in the one ide. 3 question irutte, 1 answer ಮಾಡಬೇಕು. Let's see the next idralli. Again this is related to the principle of inheritance. Next, the flow chart shows replication of the retrovirus in the host. Fill in the missing data. This is from the human health and disease. Next one, give reasons for the following restriction enzymes. It is a molecular basis of inheritance. Next, paper alik bandre. Again, it is principle of inheritance and variation. State the arrangement of different genes. Again, it is molecular basis of inheritance. And genetic engineering is a technique of biotechnology completes and biotechnology principles and process. Okay, ಅಲ್ಲಿಗೆ ಇಲ್ಲಿ ಒಂದು ಐಡಿಯಾ ಸಿಕ್ಕಿದ್ದೇನಂದ್ರೆ ಅಷ್ಟು ಕ್ವಶನ್ಸ್ ಅಂದ್ರೆ 3 + 3 + 3 3 6 9 ಕ್ವಶನ್ಸ್ ಯಾವ್ಯಾವ ಚಾಪ್ಟರ್ ಇಂದ ಬಂದಿದೆ ಅಂದ್ರೆ, ಒಂದು ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್. Okay, the second one it is molecular basis of inheritance, and the third question human health and disease, and the fourth question biotechnology principles and process. So the section 2 ನಲ್ಲಿ ಏನ್ ಕ್ವಶನ್ಸ್ ಕೇಳಿದಾರೆ, ಯಾವುದು ಡೈರೆಕ್ಟ್ ಕ್ವಶನ್ಸ್ ಅಲ್ಲ, indirect question. All the indirect questions they are going to frame from these 4 chapters. Okay, because many chapters ಗಳನ್ನ ನಾವು ಹೇಳಬೇಕಾದ್ರೆ ತುಂಬಾ ಡಿಸ್ಕ್ರೈಬ್ ಮಾಡಿದೀವಿ, ಇವೆಲ್ಲ ಕ್ವಶನ್ಸ್ ಗಳನ್ನ. ಹಿಯರ್ ಐ ಆಮ್ ನಾಟ್ ಗೋಯಿಂಗ್ ಟು ಡಿಸ್ಕ್ರೈಬ್ ಎನಿಥಿಂಗ್, ಬಟ್ ಒಂದು ನಿಮ್ಗೆ ಸ್ಟ್ರಾಟಜಿ ನಾನು ಇವಾಗ ಹೇಳಿದೀನಿ. ಈ ವಿಡಿಯೋ ಇಂದ ನಿಮ್ಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ, ಈಗ ನಾನು 1 ವಾರದಿಂದಲೇ ಕೂತ್ಕೊಂಡು ನಾನು ಎಲ್ಲಾ ಚಾಪ್ಟರ್ಸ್ ಗಳನ್ನ ಯಾವ್ಯಾವ ಮೇನ್ಗೆ ಯಾವ್ಯಾವ ಚಾಪ್ಟರ್ಸ್ ಗಳನ್ನ ಓದಬೇಕು ಅನ್ನೋದು ಒಂದು ಐಡಿಯಾ ಸಿಕ್ತು. ಸಿ, ದ ಫಸ್ಟ್ 2 marks question for 6 chapters, for 3 marks questions 7 chapters,
and for 5 marks question 6 chapters. Okay, and when come to the last again 5 marks question from the 4 chapters. ಅಲ್ಲಿಗೆ ನೀಟಾಗಿ ಬ್ಲೂ ಪ್ರಿಂಟ್ ಹೆಂಗೆ ಮಾರ್ಕ್ಸ್ ಗಳನ್ನ ಪ್ರತಿ ಮೇನ್ ಅಲ್ಲೂ ಡಿವೈಡ್ ಮಾಡಿದರೋ ಅಕಾರ್ಡಿಂಗ್ ಟು ದಿಸ್ ನೀವು ಇವಾಗ 2 ಮಾರ್ಕ್ಸ್ ಗೆ ಒಂದು ಐಡಿಯಾ ಸಿಕ್ತು. 2 ಮಾರ್ಕ್ಸ್ ಅಲ್ಲಿ ನಾನು ಯಾವ ಚಾಪ್ಟರ್ಸ್ ಗಳನ್ನ ಪ್ರಿಪೇರ್ ಆದ್ರೆ ನಾನು ಆ ಚಾಪ್ಟರ್ಸ್ ಇಂದ 2 ಮಾರ್ಕ್ಸ್ ಕ್ವಶನ್ ಸಿಗುತ್ತೆ. 3 ಮಾರ್ಕ್ಸ್ ನಾನು ಎಲ್ಲಾ ಚಾಪ್ಟರ್ಸ್ ಓದೋ ಬದಲು ಯಾವ ಚಾಪ್ಟರ್ಸ್ ಗಳನ್ನ ಓದಿದ್ರೆ ನನಗೆ 3 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. 5 ಮಾರ್ಕ್ಸ್ ನಾನು ಎಲ್ಲಾ ಚಾಪ್ಟರ್ಸ್ ಓದೋ ಬದಲು ಯಾವ್ದಾವ್ದು ಓದಿದ್ರೆ ನನಗೆ 5 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. ಹೋಪ್ ಸೊ ಯು ವಿಲ್ ಗೆಟ್ ಒನ್ ಐಡಿಯಾ. ಈ ವಿಡಿಯೋ ಮಾತ್ರ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಸೊ ಆಕ್ಚುಲಿ ಇರೋದು ಹೇಳೋದಾದ್ರೆ ದಿಸ್ ಐಡಿಯಾ ಗೊತ್ತಾಗಿದ್ದು ನಾನು ಇವಾಗ ನಿಮ್ಗೆ ಹೇಳಬೇಕಾದ್ರೆ ಇವೆಲ್ಲ ಈ ತರ ಚಾಪ್ಟರ್ಸ್ ಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿರೋದು ಕಾಮನ್ ಆಗಿ ಅಂತಾನೆ ನಮಗೂ ಈಗ ಎಲ್ಲೋ ಒಂದ್ ಕಡೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಗೊತ್ತಾಗಿದ್ದು. ಬಟ್ ದಿಸ್ ಇಸ್ ಅ ವೆರಿ ಹೆಲ್ಪ್ಫುಲ್. ನಿಮ್ಗೆ ಇಲ್ಲಿವರೆಗೂ ನಾವೇನೇನು ವಿಡಿಯೋಸ್ ಮಾಡಿದೀನೋ ಆ ಎಲ್ಲಾ ವಿಡಿಯೋಸ್ಗಿಂತ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ವಿಡಿಯೋ ಅಂತಾನೆ ಹೇಳ್ಬೋದು. ಇದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಬಿಕಾಸ್ ನಿಮ್ಗೆ ಬುಕ್ ಇಟ್ಕೊಂಡ್ರೆ ಇದೊಂದು ವಿಡಿಯೋ ಇತ್ತು ಅಂದ್ರೆ ನೀವು ಟಕ್ ಟಕ್ ಅಂತ ಯಾವ್ಯಾವ ಚಾಪ್ಟರ್ 2 ಮಾರ್ಕ್ಸ್ ಪ್ರಿಪೇರ್ ಆಗ್ಬಿಡ್ಬೇಕು, ಯಾವ್ಯಾವ ಚಾಪ್ಟರ್ 3 ಮಾರ್ಕ್ಸ್ ಪ್ರಿಪೇರ್ ಆಗ್ಬೇಕು, ಯಾವ ಚಾಪ್ಟರ್ ಅಲ್ಲಿ 5 ಮಾರ್ಕ್ಸ್ ಪ್ರಿಪೇರ್ ಆಗ್ಬೇಕು ಅನ್ನೋ ಐಡಿಯಾ ಪಟ್ ಅಂತ ಗೊತ್ತಿರುತ್ತೆ. ಈ ಆರಾಮಾಗಿ ನೀವು 1 ವಾರದಿಂದ ಎಲ್ಲಾನು ಕವರ್ ಮಾಡ್ಕೋಬಹುದು. ಅಂಡ್ ಅದು ಕೂಡ ಅಷ್ಟು ಏನಿದೆ ಆಲ್ಮೋಸ್ಟ್ ನಾವು ಪ್ರತಿ ಚಾಪ್ಟರ್ ಮಾಡ್ಬೇಕಾದ್ರೆ ಯಾವ್ದಾವ್ದೆಲ್ಲ ಇಂಪಾರ್ಟೆಂಟ್ ಅಂತ ನಿಮ್ಗೆ ಹೇಳಿರ್ತೀವೋ ಅಂತವೇ ಕ್ವಶನ್ಸ್ ಗಳನ್ನ ಕೊಟ್ಟಿದ್ದಾರೆ ಮಾಡೆಲ್ ಪೇಪರ್ಸ್ ಗಳಲ್ಲಿ. ಸೊ ಇಷ್ಟು ಮಾಡೆಲ್ ಪೇಪರ್ಸ್ ನ ನೀವು ಕವರ್ ಮಾಡ್ಕೊಂಡ್ರು ಯು ಆರ್ ಗೋಯಿಂಗ್ ಟು ಗೆಟ್ 30 ಮಾರ್ಕ್ಸ್ ಆರಾಮಾಗಿ ಸಿಗುತ್ತೆ. ಓಕೆ, ಸೊ ಎರಡನೇದು ಇಲ್ಲ ನಾನು ಈ ತರ ಏನು ಸ್ಟ್ರಾಟಜಿಲಿ ಅಪ್ಲೈ ಮಾಡಿದ್ರು ಅದನ್ನ ನಾನು ಅಪ್ಲೈ ಮಾಡ್ಕೋತೀನಿ ಓದಬೇಕಾದ್ರೆ ಅಂದ್ರೆ ಆರಾಮಾಗಿ 70 ಔಟ್ ಆಫ್ 70 ತೆಗಿಬಹುದು. ಬಟ್ ಅದಕ್ಕೆ 70 ಔಟ್ ಆಫ್ 70 ಬರಬೇಕು ಅಂದ್ರೆ MCQs ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಇಲ್ಲಿ ನಾನು ಲಾಸ್ಟ್ ಅಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಕೂಡ ಹಾಕಿದ್ದೀನಿ. ಬಟ್ ಫಿಲ್ ಇನ್ ದ ಬ್ಲಾಂಕ್ಸ್ ನ ಹೀಗೆ ಕೇಳ್ತಾರೆ ಅಂತ ಹೇಳಕ್ಕಾಗಲ್ಲ. ಲೆಟ್ಸ್ ಸಿ, ನೋಡೋಣ, ಅದು ಒಂದು ಪ್ರಯತ್ನ ಮಾಡೋಣ. ಏನಾದ್ರೂ ಅಲ್ಲೂ ಒಂದು ಏನಾದ್ರು ಸ್ಟ್ರಾಟಜಿ ಸಿಗ್ಬೋದಾ ಅಂತ. ಸಿ ದ ಫಸ್ಟ್ ಕ್ವಶನ್ ಇಸ್ ಕಂಪ್ಯಾರಿಸನ್. ಇಲ್ಲೇ ಹತ್ತಿದೆ. ಸಿ ಫಸ್ಟ್ ಕ್ವಶನ್ ಫ್ರಮ್ ದ ಹ್ಯೂಮನ್ ರೀಪ್ರೊಡಕ್ಷನ್. Second question is reproductive health. Reproductive health. Constipation, abdominal cramps, it is human health and disease. Cyanobacteria is an autotrophic terrestrial epiphyx. This is microbes in human welfare. Alexander Van Abundant observed with his species richness increased certain limit. Okay, Alexander Van Abundant. This is biodiversity and conservation. Let's see the model paper 2. Glandular layer of uterus that undergoes, again it is human human reproduction. Paleontological evidence, evolution. And morphine is a very effective human health and disease. The plasmid DNA is a vector. It is a molecular basis of inheritance. Genetic diversity shown by Rauwolfia ommiteria. It is biotechnology and conservation. Zygote divides to form blast, human reproduction. Neanderthal stage in human, that 17th question from evolution. Primary lymphoid organ, it is human health and disease. Clostridium botulicum, it is microbes in human welfare. In general species diversity dash is of equator, this is biodiversity. And illu ನೀವು ಕಾಮನ್ ಆಗಿ ಆಲ್ಮೋಸ್ಟ್ ನೋಡಬಹುದು. ಎಲ್ಲೋ ಒಂದು ಪೇಪರ್ ಅಲ್ಲಿ ಚೇಂಜ್ ಆಗಿದೆ ಅಷ್ಟೇ. ಓಕೆ, 1 2 3 4 5 ಅಲ್ಲಿಗೆ ಯಾವ್ಯಾವ ಚಾಪ್ಟರ್ಸ್ ನ ಮೇನ್ ಆಗಿ ಪ್ರಿಪೇರ್ ಆದ್ರೆ ಫಿಲ್ ಇನ್ ದ ಬ್ಲಾಂಕ್ಸ್ ಜಾಸ್ತಿ ಕೇಳಿದ್ದಾರೆ ಅಂದ್ರೆ ಒಂದು ದ ಫಸ್ಟ್ ಒನ್ ಇಟ್ ಇಸ್ ಹ್ಯೂಮನ್ ರೀಪ್ರೊಡಕ್ಷನ್. ಸೆಕೆಂಡ್ ಒನ್ ಎವಲ್ಯೂಷನ್, ಬಟ್ ಒಂದೇ ಒಂದು ಕ್ವಶನ್ ಮಾತ್ರ ಒಂದು ಪೇಪರ್ ಅಲ್ಲಿ ಚೇಂಜ್ ಇದೆ. ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್, ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಅಂಡ್ ಲಾಸ್ಟ್ ಅಲ್ಲಿ ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್. ಈ 5 ಚಾಪ್ಟರ್ಸ್ ನ ನೀಟಾಗಿ ಪ್ರಿಪೇರ್ ಆದ್ರೆ ಸೊ ನಿಮ್ಗೆ ಫಿಲ್ ಇನ್ ದ ಬ್ಲಾಂಕ್ಸ್ ಈ 5 ಚಾಪ್ಟರ್ ಇಲ್ಲಿ ಅಕಾರ್ಡಿಂಗ್ ಟು ದ ಮಾಡೆಲ್ ಪೇಪರ್ ಪ್ರಕಾರ 3 ಪೇಪರ್ ಅಲ್ಲಿ ದಿಸ್ ಇಸ್ ದ ಕಾಮನ್ ಕ್ವಶನ್ಸ್ ಫಾರ್ ದ ಫ್ರಮ್ ದ 5 ಚಾಪ್ಟರ್ಸ್. ಅಲ್ಲಿಗೆ ಫಿಲ್ ಇನ್ ದ ಬ್ಲಾಂಕ್ಸ್ ಗೆ ಈ 5 ಚಾಪ್ಟರ್ಸ್ ಇಂದ ಫಾರ್ಮೇಶನ್ ಆಗಿದೆ. ಓಕೆ, ಸೊ ಅದೇ ತರ ನೀವು MCQs ನಾನು ಇಲ್ಲಿ ಆಡ್ ಮಾಡಿಲ್ಲ. ಬಿಕಾಸ್ MCQs ಮೇ ಬಿ ನಿಮ್ಗೆ MCQs ನ 3 ಪೇಪರ್ MCQs ಕಾಮನ್ ಆಗಿ ತಗೊಂಡ್ರೆ ನಿಮ್ಗೆ ಅಲ್ಲೂ ಒಂದು ಐಡಿಯಾ ಸಿಗುತ್ತೆ ಯಾವ 15 ಕ್ವಶನ್. ಬಟ್ ಏನಾದ್ರೆ ನೀವು 15 ಕ್ವಶನ್ ಅಂದಾಗ
ಇರೋದೇ ನಮ್ಗೆ ಬಯಾಲಜಿನಲ್ಲಿ 13 ಚಾಪ್ಟರ್. ಸೊ ಅದರಿಂದ ನೀವೆಲ್ಲಾನು ಓದ್ಲೇಬೇಕಾಗತ್ತೆ. ಚಾಪ್ಟರ್ ನ ಯಾವ್ದು ಮಿಸ್ ಮಾಡಕ್ ಸಾಧ್ಯನೇ ಇಲ್ಲ. ಅಲ್ಲಿ ಯಾವ ಸ್ಟ್ರಾಟಜಿನೂ ನಾವು ಅಪ್ಲೈ ಮಾಡಕ್ ಆಗಲ್ಲ, ಯಾಕಂದ್ರೆ ಅಲ್ಲಿ 13 ಚಾಪ್ಟರ್ಸ್ ಗಿಂತ ಇನ್ನೂ 2 ಕ್ವಶನ್ ಎಕ್ಸ್ಟ್ರಾ ಇರೋದ್ರಿಂದ ನೀವು 13 ಚಾಪ್ಟರ್ಸ್ ನೀಟಾಗಿ ಪ್ರಿಪೇರ್ ಆಗ್ಬೇಕು MCQs ಗೆ. ಓಕೆ, ಅಲ್ಲಿ ಯಾವ್ದು ನಾನು ಕಾಮನ್ ಆಗಿ ಇವನ್ನೇ ಓದಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಬೇಕಾದ್ರೆ ವಿ ಕ್ಯಾನ್ ಟೇಕ್ ಇನ್ ದ 5 ಚಾಪ್ಟರ್ಸ್ ಇಂದ ಫಿಲ್ ಇನ್ ದ ಬ್ಲಾಂಕ್ಸ್ ತಗೊಂತಾರೆ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ದ ಸ್ಟ್ರಾಟಜಿ ಯು ಅಪ್ಲೈ. ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ವೆರಿ ಗುಡ್ ಸ್ಕೋರ್ ಇನ್ ದ ಬಯಾಲಜಿ. ಸಾಕು, ಅವಾಗ ಇಲ್ಲಿವರೆಗೂ ನೀವು ಯೋಚನೆ ಮಾಡ್ತಿದ್ರಿ ಸೊ 1 ದಿನ ಸಿಕ್ಕಿದೆ ಹೆಂಗ್ ಪ್ರಿಪೇರ್ ಆಗೋದು ಅಂತ. ಈ ಸ್ಟ್ರಾಟಜಿನ ನೀವು ನೀಟಾಗಿ ಅರ್ಥ ಮಾಡ್ಕೊಂಡ್ರಿ ಅಂದ್ರೆ 1 ದಿನನೇ ಜಾಸ್ತಿ ಆಯ್ತು ಅಂತ ನಿಮ್ಗೆ ಅನ್ಸ್ಬಿಡುತ್ತೆ. ಸೊ ಡೆಫಿನೆಟ್ಲಿ ಯು ಕ್ಯಾನ್ ಗೆಟ್ ವೆರಿ ಗುಡ್ ಸ್ಕೋರ್. ಡೋಂಟ್ ಮಿಸ್ ದಿಸ್ ವಿಡಿಯೋ. ಬಟ್ ಐ ಆಮ್ ನಾಟ್ ಗೋಯಿಂಗ್ ಟು ಡಿಸ್ಕ್ರೈಬ್ ಎನಿಥಿಂಗ್ ಹಿಯರ್ ಬಿಕಾಸ್ ಇದನ್ನೆಲ್ಲ ತುಂಬಾ ಸರಿ ನೀವು ಪ್ರಿಪರೇಟರ್ಗೆ ಎಲ್ಲ ಓದಿರೋದ್ರಿಂದ ಇದೆಲ್ಲ ಆಲ್ರೆಡಿ ರಿವೈಸ್ ಮಾಡಿರ್ತೀರಾ. ಸೊ ಅದರಿಂದ ಬಟ್ ಒಂದು ಸ್ಟ್ರಾಟಜಿನ ನಾನು ಈ ಮಾಡೆಲ್ ಪೇಪರ್ಸ್ ಮೂಲಕ ನಿಮ್ಗೆ ಆ ಸ್ಟ್ರಾಟಜಿ ಬಿಟ್ಕೊಡ್ತಾ ಇದ್ದೀನಿ. ಆ ಸ್ಟ್ರಾಟಜಿನ ನೀಟಾಗಿ ಅರ್ಥ ಮಾಡ್ಕೊಂಡು ನೀವು ಪ್ರಿಪೇರ್ ಆದ್ರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ ಎ ವೆರಿ ಗುಡ್ ಸ್ಕೋರ್ ಇನ್ ದ ಬಯಾಲಜಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್.